ನಮಸ್ಕಾರ. ಜೀವನದ ಸಾರ್ಥಕತೆಯನ್ನು ಹುಡುಕುವ ಹಾಗೂ ಜ್ಞಾನದ ಹಸಿವಿರುವ ಪುಸ್ತಕ ವಿಚಾರ ವಾಹಿನಿಯ ಎಲ್ಲ ಆತ್ಮೀಯ ಕೇಳುಗರಿಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವೆಲ್ಲರೂ ಯಾವುದೋ ಒಂದು ಕಾಣದ ಗುರಿಯ ಹಿಂದೆ ಓಡುತ್ತಿದ್ದೇವೆ. ಯಶಸ್ಸು, ಹಣ ಮತ್ತು ನೆಮ್ಮದಿಯ ಹುಡುಕಾಟದಲ್ಲಿ ನಮ್ಮನ್ನಾವರಿಸಿರುವ ಆತಂಕ, ಗೊಂದಲ ಮತ್ತು ಒತ್ತಡಗಳು ಒಂದೆರಡಲ್ಲ. ಇಂತಹ ಆತಂಕಭರಿತ ಯುಗದಲ್ಲಿ ನಮ್ಮ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಹೇಗೆ? ಇದಕ್ಕೊಂದು ಸ್ಪಷ್ಟವಾದ ದಿಕ್ಸೂಚಿಯ ಅಗತ್ಯ ನಮಗಿದೆ. ಅದೇ ಕಾರಣಕ್ಕಾಗಿ ಇಂದು ನಾವು ಖ್ಯಾತ ಮನೋವೈದ್ಯ ಹಾಗೂ ದಾರ್ಶನಿಕ ಸ್ಕಾಟ್ ಪೆಕ್ ಅವರು ಬರೆದಿರುವ ಅತ್ಯಂತ ಪ್ರಭಾವಶಾಲಿ ಪುಸ್ತಕ ದಿ ರೋಡ್ ಲೆಸ್ ಟ್ರಾವೆಲ್ಡ್ ಅಂಡ್ ಬಿಯಾಂಡ್ ಆಡಿಯೋ ಬುಕ್ ಅನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಮಾನವನ ವರ್ತನೆ, ಮನೋವಿಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ನಡುವಿನ ಕೊಂಡಿಯನ್ನು ಈ ಕೃತಿಯು ಅದ್ಭುತವಾಗಿ ಬಿಚ್ಚಿಡುತ್ತದೆ. ಬದುಕಿನ ಕಷ್ಟಗಳಿಂದ ಮತ್ತು ಸಂಕೀರ್ಣತೆಗಳಿಂದ ಓಡಿಹೋಗುವ ಬದಲು ಅವುಗಳನ್ನು ದಿಟ್ಟವಾಗಿ ಎದುರಿಸಿ ನಿಲ್ಲುವ, ನಮ್ಮದೇ ಆದ ಸರಳೀಕೃತ ಹಾಗೂ ತಪ್ಪು ಆಲೋಚನೆಗಳನ್ನು ತಿದ್ದಿಕೊಳ್ಳುವ ಮತ್ತು ನಮ್ಮೊಳಗಿನ ಪ್ರಜ್ಞೆಯನ್ನ ಕಾನ್ಷಿಯಸ್ನೆಸ್ ಜಾಗೃತಗೊಳಿಸುವ ಹಾದಿಯನ್ನ ಲೇಖಕರು ಇಲ್ಲಿ ತೋರಿದ್ದಾರೆ. ಇದು ಕೇವಲ ಒಂದು ಪುಸ್ತಕವಲ್ಲ, ನಮ್ಮನ್ನು ನಾವು ಹೊಸದಾಗಿ ಕಂಡುಕೊಳ್ಳುವ ಮತ್ತು ಜೀವನದ ನೈಜ ಅರ್ಥವನ್ನ ಕಂಡುಕೊಳ್ಳುವ ಒಂದು ವೈಯಕ್ತಿಕ ಪಯಣ. ಬನ್ನಿ, ವಾಸ್ತವದ ನೆಲಗಟ್ಟಿನಲ್ಲಿ ನಿಂತು ಜೀವನದ ಸಂಕೀರ್ಣತೆಗಳನ್ನು ಮೀರಿ ಬೆಳೆಯುವ ಹಾಗೂ ವಿರಳವಾಗಿ ಕ್ರಮಿಸಿದ ಆ ದಾರಿಯನ್ನು, ದ ರೋಡ್ ಲೆಸ್ ಟ್ರಾವೆಲ್ಡ್, ಒಟ್ಟಿಗೆ ಅನ್ವೇಷಿಸೋಣ. ಈ ಅರ್ಥಪೂರ್ಣ ಪಯಣವನ್ನ ಶುರು ಮಾಡುವ ಮುನ್ನ ನಮ್ಮ ವಾಹಿನಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಜ್ಞಾನದ ಬೆಳಕನ್ನ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಬನ್ನಿ, ಮೊದಲನೇ ಅಧ್ಯಾಯದತ್ತ ಹೆಜ್ಜೆ ಹಾಕೋಣ. ಅಧ್ಯಾಯ 1: ಜೀವನದ ಸಂಧ್ಯಾಕಾಲ ಮತ್ತು ಬರವಣಿಗೆಯ ಉದ್ದೇಶ. ನನಗೀಗ 60 ವರ್ಷ ವಯಸ್ಸು. ಈ 60 ಎಂಬ ಅಂಕಿಅಂಶವು ಪ್ರತಿಯೊಬ್ಬರಿಗೂ ವಿಭಿನ್ನವಾದ ಅರ್ಥವನ್ನು ನೀಡುತ್ತದೆ. ಕೆಲವರಿಗೆ ಇದು ನಿವೃತ್ತಿಯ ನೆಮ್ಮದಿ, ಇನ್ನೂ ಕೆಲವರಿಗೆ ವಯಸ್ಸಾಗುತ್ತಿರುವ ಆತಂಕ. ಆದರೆ ನನಗೂ ನನ್ನ ಆರೋಗ್ಯವು ಮೊದಲಿನಷ್ಟು ಉತ್ತಮವಾಗಿಲ್ಲದ ಕಾರಣ ಮತ್ತು ನಾನು ಈಗಾಗಲೇ ಬದುಕಿನಲ್ಲಿ ಅದೆಷ್ಟೋ ಏಳುಬೀಳುಗಳನ್ನು, ಅನುಭವಗಳನ್ನು ಕಂಡುಬಿಟ್ಟಿರುವುದರಿಂದ ಕೇವಲ ಒಂದೇ ಜೀವಿತಾವಧಿಯಲ್ಲಿ ನಾನು 3 ಜನ್ಮಗಳಿಗಾಗುವಷ್ಟು ಬದುಕಿದ್ದೇನೆ ಎಂಬ ಆಳವಾದ ಭಾವನೆ ನನ್ನಲ್ಲಿದೆ. ಹಾಗಾಗಿ ಈ 60ರ ಹೊಸ್ತಿಲು ನನಗೆ ನೆನಪಿಸುತ್ತಿರುವುದು ಒಂದೇ: ನನ್ನ ಜೀವನದ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವ, ಎಲ್ಲವನ್ನೂ ಒಂದು ವ್ಯವಸ್ಥಿತ ರೂಪಕ್ಕೆ ತರುವ ಸಮಯ ಇದಾಗಿದೆ. ನಮ್ಮ ಭಾಷೆಯಲ್ಲಿ ಹೇಳುವುದಾದರೆ, ಜೀವನದ ಚದುರಿತ ಎಳೆಗಳನ್ನು ಒಗ್ಗೂಡಿಸಿ ಒಂದು ಸ್ಪಷ್ಟವಾದ ಮುಕ್ತಾಯವನ್ನು ನೀಡುವ ಹೊಣೆಗಾರಿಕೆ ಈಗ ನನ್ನ ಮೇಲಿದೆ. ನಾನು ಈ ಪುಸ್ತಕವನ್ನು ಬರೆಯುತ್ತಿರುವುದು ಅದೇ ಉದ್ದೇಶದಿಂದ. ನನ್ನ 20 ವರ್ಷಗಳ ಹಿಂದಿನ ಬದುಕಿಗೆ ಒಮ್ಮೆ ಹಿಂತಿರುಗಿ ನೋಡಿದರೆ, ನಾನು ನನ್ನ 40ನೇ ವಯಸ್ಸಿನ ಹುರುಪಿನಲ್ಲಿ ದ ರೋಡ್ ಲೆಸ್ ಟ್ರಾವೆಲ್ಡ್ ಎಂಬ ನನ್ನ ಮೊದಲ ಪುಸ್ತಕವನ್ನು ಬರೆದೆ. ಆ ಪುಸ್ತಕವನ್ನು ಬರೆದಾಗ ನನಗಾದ ಅನುಭವ ಎಂತಹದ್ದೆಂದರೆ, ಮುಚ್ಚಿದ್ದ ನೀರಿನ ನಲ್ಲಿಯೊಂದನ್ನು ಇದ್ದಕ್ಕಿದ್ದಂತೆ ತಿರುಗಿಸಿಬಿಟ್ಟಂತೆ ಭಾಸವಾಗಿತ್ತು. ಆ ನಂತರ ನನ್ನೊಳಗಿನಿಂದ ಅಕ್ಷರಗಳ ಸೆಲೆ ನಿರಂತರವಾಗಿ ಹರಿದು ಬರುತ್ತಲೇ ಇದೆ. ಅನೇಕ ಪುಸ್ತಕಗಳು ನನ್ನಿಂದ ಹೊರಬಂದಿವೆ. ಜನ ಆಗಾಗ್ಗೆ ನನ್ನನ್ನು ಕೇಳುತ್ತಾರೆ, ನಿಮ್ಮ ಪ್ರತಿಯೊಂದು ಪುಸ್ತಕದ ಮೂಲಕ ನೀವು ಏನನ್ನು ಸಾಧಿಸಲು ಹೊರಟಿದ್ದೀರಿ? ಇದರ ಹಿಂದೆ ನಿಮ್ಮದೇನಾದರೂ ದೊಡ್ಡ ತಂತ್ರವಿದೆಯೇ ಎಂದು. ಆದರೆ ಸತ್ಯವೇನೆಂದರೆ, ನಾನು ಯಾವುದೇ ನಿರ್ದಿಷ್ಟ ತಂತ್ರ ಅಥವಾ ರಣನೀತಿಯಿಂದ ಆ ಪುಸ್ತಕಗಳನ್ನು ಬರೆದಿಲ್ಲ. ಬದಲಾಗಿ ಪ್ರತಿಯೊಂದು ಪುಸ್ತಕವೂ ತಾನಾಗಿಯೇ ನನ್ನ ಬಳಿ ಬಂದು ನನ್ನನ್ನು ಬರೆ ಎಂದು ನನ್ನನ್ನು ಪ್ರೇರೇಪಿಸಿದೆ, ಆದೇಶಿಸಿದೆ. ನನ್ನ ಬರವಣಿಗೆ ಎಷ್ಟೇ ಕಷ್ಟವಾದರೂ ನಾನು ಆ ಆಂತರಿಕ ಪ್ರೇರಣೆಗೆ, ಮ್ಯೂಸ್, ಶರಣಾಗಿದ್ದೇನೆಯೇ ಹೊರತು ನಾನಾಗಿಯೇ ಏನನ್ನೂ ಸೃಷ್ಟಿಸಿಲ್ಲ. ನನ್ನ ಎಲ್ಲಾ ಪುಸ್ತಕಗಳು ಒಂದಕ್ಕೊಂದು ಸಂಪೂರ್ಣ ಭಿನ್ನವಾಗಿವೆ ಎಂಬುದು ನಿಜ. ಆದರೆ ಅವೆಲ್ಲದರಲ್ಲೂ ಒಂದು ಸಮಾನವಾದ ಎಣೆಯಿದೆ. ಅವೆಲ್ಲವೂ ಜ್ಞಾನಮೀಮಾಂಸೆಯ, ಎಪಿಸ್ಟಮಾಲಜಿ, ಆ ಆಳವಾದ ಪ್ರಶ್ನೆಗಳನ್ನು ಎತ್ತಿವೆ. ಜ್ಞಾನಮೀಮಾಂಸೆ ಎಂದರೆ ತತ್ವಶಾಸ್ತ್ರದ ಒಂದು ವಿಭಾಗ. ಅದು ಕೇಳುವ ಮೂಲಭೂತ ಪ್ರಶ್ನೆ ಇಷ್ಟೇ: ನಮಗೆ ತಿಳಿದಿರುವುದನ್ನು ನಾವು ಹೇಗೆ ತಿಳಿದುಕೊಳ್ಳುತ್ತೇವೆ? ನಾವು ನಂಬಿರುವುದು ಸತ್ಯ ಎಂದು ನಮಗೆ ಹೇಗೆ ಗೊತ್ತು? ನಮಗೇನಾದರೂ ತಿಳಿದಿದೆ ಎಂಬುದಕ್ಕೆ ಆಧಾರವೇನು?
ನಾವು ಉತ್ತರಗಳಿಗಾಗಿ ಹುಡುಕಾಡುವಾಗ ನಮ್ಮ ಆಲೋಚನಾ ವ್ಯಾಪ್ತಿಯನ್ನು ಆದಷ್ಟು ವಿಸ್ತರಿಸುವುದೇ ನನ್ನ ಬರವಣಿಗೆಯ ಬಹುಮುಖ್ಯ ಉದ್ದೇಶ. ವಯಸ್ಕರಿಗಾಗಿಯೇ ಇರಲಿ ಅಥವಾ ಮಕ್ಕಳಿಗಾಗಿಯೇ ಇರಲಿ, ವ್ಯಕ್ತಿಗತವಾಗಿರಲಿ ಅಥವಾ ಸಮಾಜಮುಖಿಯಾಗಿರಲಿ, ನನ್ನ ಪ್ರತಿಯೊಂದು ಬರಹವೂ ದ ರೋಡ್ ಲೆಸ್ ಟ್ರಾವೆಲ್ಡ್ ಪುಸ್ತಕದ ಪ್ರಮುಖ ಪರಿಕಲ್ಪನೆಗಳ ವಿಸ್ತರಣೆಯಾಗಿದೆ. ಆ ಕಲ್ಪನೆಗಳು ಇಲ್ಲಿ ಇನ್ನಷ್ಟು ಆಳವಾಗಿ ಬೇರೂರಿವೆ ಮತ್ತು ನಮ್ಮ ಸಾಮಾನ್ಯ ಆಲೋಚನೆಗಳನ್ನು ಮೀರಿ ಬಿಯಾಂಡ್ ಬೆಳೆದಿವೆ. ಈ ಪುಸ್ತಕವು ಕಳೆದ 20 ವರ್ಷಗಳ ನನ್ನ ಸಾರ್ವಜನಿಕ ಬರವಣಿಗೆ ಮತ್ತು ವೈಯಕ್ತಿಕ ಪಯಣದ ಒಂದು ಅದ್ಭುತ ಸಂಯೋಜನೆಯಾಗಿದೆ. ಹಲವರು ಇದನ್ನು ಕೇವಲ ಸಾರಾಂಶ ಎಂದು ಕರೆಯಬಹುದು, ಆದರೆ ಆ ಪದ ಇದಕ್ಕೆ ಸಾಲದು. ಇದು ಕೇವಲ ಸಾರಾಂಶವಲ್ಲ, ಇದು ನನ್ನ ಹಿಂದಿನ ಎಲ್ಲ ಕೆಲಸಗಳನ್ನು ಮೀರಿ ನಿಲ್ಲುವ ಒಂದು ಪ್ರಯತ್ನ. ಹಳೆಯ ಗೊಂದಲಗಳಿಗೆ ತೆರೆ ಎಳೆಯುವುದರ ಜೊತೆಗೆ ನಿಮ್ಮ ಆಲೋಚನೆಗೆ ಹೊಸದೊಂದು ದಾರಿ ಮಾಡಿಕೊಡುವುದು ಈ ಕೃತಿಯ ಪ್ರಮುಖ ಉದ್ದೇಶ. ಅಧ್ಯಾಯ 2. ಸರಳೀಕೃತ ಆಲೋಚನೆಗಳ ವಿರುದ್ಧದ ಹೋರಾಟ. ಐರ್ಲೆಂಡ್, ಮಧ್ಯಪ್ರಾಚ್ಯ, ಸೊಮಾಲಿಯಾ ಅಥವಾ ಶ್ರೀಲಂಕಾದಂತಹ ಅಸಂಖ್ಯಾತ ಯುದ್ಧಪೀಡಿತ ಪ್ರದೇಶಗಳತ್ತ ಒಮ್ಮೆ ಕಣ್ಣಾಯಿಸಿ. ಅಲ್ಲಿನ ಬೇರೂರಿರುವ ಪೂರ್ವಾಗ್ರಹಗಳು, ಧಾರ್ಮಿಕ ಅಸಹಿಷ್ಣುತೆ, ದುರಾಸೆ ಮತ್ತು ಭಯವು ಹಿಂಸಾಚಾರವಾಗಿ ಸ್ಫೋಟಗೊಂಡು ಲಕ್ಷಾಂತರ ಜೀವಗಳನ್ನು ಬಲಿ ಪಡೆದಿವೆ. ಕೇವಲ ಬೇರೆ ದೇಶಗಳಲ್ಲ, ನಮ್ಮದೇ ಸಮಾಜದಲ್ಲಿ ನಡೆಯುವ ಜಾತಿ, ಧರ್ಮ, ಶ್ರೀಮಂತ, ಬಡವ ಎಂಬ ಭೇದಭಾವಗಳು ಕೂಡ ಅಷ್ಟೇ ವಿನಾಶಕಾರಿಯಾಗಿವೆ. ನಾವು ನಂಬಿರುವ ಸಿದ್ಧಾಂತಗಳ ಹೆಸರಿನಲ್ಲಿ ನಡೆಯುವ ಈ ಸಂಘರ್ಷಗಳು ನಿಜಕ್ಕೂ ತರ್ಕಬದ್ಧವಾಗಿವೆಯೇ, ಅಥವಾ ನಮ್ಮ ವಿವೇಚನಾರಹಿತ ಕೃತ್ಯಗಳನ್ನು ಸಮರ್ಥಿಸಿಕೊಳ್ಳುವ ಕುಂಟು ನೆಪಗಳೇ? ನಾವು ಏನನ್ನು ನಂಬಿದ್ದೇವೆ ಎಂಬುದರ ಬಗ್ಗೆ ನಾವು ಎಷ್ಟು ಬಾರಿ ಆಳವಾಗಿ ಯೋಚಿಸುತ್ತೇವೆ? ನಾವೆಲ್ಲರೂ ವ್ಯಕ್ತಿಗಳಾಗಿ ಮತ್ತು ಸಮಾಜವಾಗಿ ಎದುರಿಸುತ್ತಿರುವ ಅತಿದೊಡ್ಡ ಸಮಸ್ಯೆ ಎಂದರೆ ಸರಳೀಕೃತ ಆಲೋಚನೆ, ಸಿಂಪ್ಲಿಸ್ಟಿಕ್ ಥಿಂಕಿಂಗ್, ಅಥವಾ ಆಲೋಚಿಸದೇ ಇರುವುದು. ಇದೊಂದು ಕೇವಲ ಸಮಸ್ಯೆಯಲ್ಲ, ಇದೇ ಎಲ್ಲಾ ಸಮಸ್ಯೆಗಳ ಮೂಲ. ನಾವು ಸರಿಯಾಗಿ ಯೋಚಿಸುವುದನ್ನು ಕಲಿಯದಿದ್ದರೆ ನಮ್ಮನ್ನು ನಾವೇ ನಾಶ ಮಾಡಿಕೊಳ್ಳುವ ಹಾದಿ ಹಿಡಿಯಲಿದ್ದೇವೆ. ಉತ್ತರಗಳನ್ನು ಹುಡುಕುವ ಪ್ರಮುಖ ಮಾರ್ಗ ಆಲೋಚನೆಯೇ ಆಗಿದ್ದರೂ, ಆಲೋಚನೆ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಅದೊಂದು ಕಷ್ಟಕರವಾದ, ಸಂಕೀರ್ಣವಾದ ಮತ್ತು ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಗುವ ಸುದೀರ್ಘ ಪ್ರಕ್ರಿಯೆ. ಅದಕ್ಕೆ ತಾಳ್ಮೆ ಮತ್ತು ಅಪಾರ ಶ್ರಮದ ಅಗತ್ಯವಿದೆ. ಆದರೆ ವಿಪರ್ಯಾಸವೆಂದರೆ, ಅನೇಕರು ತಮಗೆ ಹುಟ್ಟಿನಿಂದಲೇ ಸಹಜವಾಗಿ ಆಲೋಚಿಸಲು ಮತ್ತು ಸಂವಹನ ಮಾಡಲು ಬರುತ್ತದೆ ಎಂದು ತಪ್ಪಾಗಿ ಭಾವಿಸುತ್ತಾರೆ. ವಾಸ್ತವದಲ್ಲಿ ಅವರಿಗೆ ಎರಡೂ ಸರಿಯಾಗಿ ಬರುವುದಿಲ್ಲ. ತಮ್ಮ ಆಲೋಚನೆಗಳೇ ಸರಿ ಎಂಬ ಅತಿಯಾದ ಅಹಂಕಾರ, ಅಥವಾ ಆಲೋಚಿಸಲು ಬೇಕಾದ ಸಮಯ ಮತ್ತು ಶ್ರಮವನ್ನು ವಿನಿಯೋಗಿಸಲು ಇರುವ ಸೋಮಾರಿತನವೇ ಇದಕ್ಕೆ ಕಾರಣ. ಪರಿಣಾಮವಾಗಿ ತಾವು ಏಕೆ ಹಾಗೆ ಯೋಚಿಸುತ್ತೇವೆ ಎಂಬುದಾಗಲಿ, ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಎಂಬುದಾಗಲಿ ಅವರಿಗೇ ತಿಳಿದಿರುವುದಿಲ್ಲ. ನಮ್ಮ ಸುತ್ತಲಿನ ಜಗತ್ತನ್ನು ಕೇವಲ ಕಪ್ಪು ಬಿಳುಪು ಎಂಬಂತೆ ಏಕಮುಖ ತರ್ಕದಿಂದ ಅಥವಾ ಒನ್ ಡೈಮೆನ್ಷನಲ್ ಲಾಜಿಕ್ ನೋಡುವುದು, ಪೂರ್ವಾಗ್ರಹ ಪೀಡಿತರಾಗಿ ಇತರರಿಗೆ ಹಣೆಪಟ್ಟಿ ಕಟ್ಟುವುದು ಮತ್ತು ಆಲೋಚಿಸುವುದೇ ಒಂದು ಸಮಯ ವ್ಯರ್ಥ ಮಾಡುವ ಕೆಲಸ ಎಂದು ಭಾವಿಸುವುದು, ಇವೆಲ್ಲವೂ ಆಲೋಚನಾ ದೋಷದ ಲಕ್ಷಣಗಳು. ದುರದೃಷ್ಟವಶಾತ್ ನಮ್ಮ ಸಮಾಜದಲ್ಲಿ ಈ ಸರಳೀಕೃತ ಆಲೋಚನೆಯು ಒಂದು ಸಾಂಕ್ರಾಮಿಕ ರೋಗದಂತೆ ಹರಡಿದೆ. ಇದಕ್ಕೆ ಪ್ರಮುಖ ಕಾರಣ ಸಮಾಜದ ಅತ್ಯಂತ ಪ್ರಭಾವಶಾಲಿ ಸಂಸ್ಥೆಗಳಾದ ನಮ್ಮ ಕುಟುಂಬ, ಧಾರ್ಮಿಕ ಸಂಸ್ಥೆಗಳು ಮತ್ತು ಸಮೂಹ ಮಾಧ್ಯಮಗಳು ಸರಿಯಾಗಿ ಯೋಚಿಸುವುದನ್ನು ಕಲಿಸುವಲ್ಲಿ ವಿಫಲವಾಗಿರುವುದು. ಸಂಸ್ಕೃತಿ ಅಥವಾ ಸಾಮಾನ್ಯ ನಿಯಮಗಳು ಎಂಬ ಮುಖವಾಡದಡಿ ಈ ಸಂಸ್ಥೆಗಳು ಅರಿವಿಲ್ಲದೆಯೇ ನಮ್ಮನ್ನು ಅರ್ಧಸತ್ಯಗಳಿಗೆ ಮತ್ತು ಹಸಿಸುಳ್ಳುಗಳಿಗೆ ಒಗ್ಗಿಕೊಳ್ಳುವಂತೆ ಮಾಡುತ್ತವೆ. ಬಹುತೇಕರು ಏನನ್ನು ಮಾಡುತ್ತಾರೋ ಅದೇ ಸರಿ, ಅದೇ ಸಾಮಾನ್ಯ ಎಂದು ನಾವು ಕಣ್ಮುಚ್ಚಿ ನಂಬುತ್ತೇವೆ. ಲಾಭದ ಉದ್ದೇಶದಿಂದ ನಮ್ಮ ಸಮಾಜ ಮತ್ತು ಜಾಹೀರಾತು ಜಗತ್ತು ನಮಗೆ ಹೇಳುವ ಅತಿದೊಡ್ಡ ಸುಳ್ಳು ಎಂದರೆ ನಾವು ಯಾವಾಗಲೂ ಸಂತೋಷವಾಗಿರಬೇಕು ಎಂಬುದು. ಭೌತಿಕವಾದ ಮತ್ತು ಜಾಹೀರಾತುಗಳು ನಮಗೆ ಒಂದು ಭ್ರಮೆಯನ್ನು ಬಿತ್ತುತ್ತವೆ. ನಮಗೆ ನೆಮ್ಮದಿ, ಐಷಾರಾಮಿ ಜೀವನ ಮತ್ತು ಸಂತೋಷವಿಲ್ಲದಿದ್ದರೆ, ನಾವು ತಿನ್ನುವ ಆಹಾರ ಸರಿಯಿಲ್ಲ, ನಾವು ಓಡಿಸುವ ಕಾರು ಸರಿಯಿಲ್ಲ, ಅಥವಾ ದೇವರೊಂದಿಗೆ ನಮಗೆ ಸರಿಯಾದ ಸಂಬಂಧವಿಲ್ಲ ಎಂದು ನಂಬಿಸುತ್ತವೆ. ಇದು ಎಷ್ಟೊಂದು ವಿನಾಶಕಾರಿ ಸುಳ್ಳು. ಆದರೆ ವಾಸ್ತವದ ಸತ್ಯವೇ ಬೇರೆ. ನಮ್ಮ ಬದುಕಿನ ಅತ್ಯುತ್ತಮ ಮತ್ತು ಅತ್ಯಮೂಲ್ಯ ಕ್ಷಣಗಳು ಸೃಷ್ಟಿಯಾಗುವುದು ನಾವು ಸುಖದ ಸುಪ್ಪತ್ತಿಗೆಯಲ್ಲಿರುವಾಗಲ್ಲ, ಬದಲಾಗಿ ನಾವು ಅಹಿತಕರ ಸನ್ನಿವೇಶಗಳನ್ನು ಎದುರಿಸುವಾಗ, ನೋವಿನಲ್ಲಿ ಕಷ್ಟಪಡುವಾಗ
ಮತ್ತು ನಮ್ಮ ಬದುಕಿನ ಕಗ್ಗಂಟುಗಳಿಗೆ ಉತ್ತರಗಳಿಗಾಗಿ ಆಳವಾಗಿ ಹುಡುಕಾಡುವಾಗ ಕೇವಲ ಸುಖವನ್ನೇ ಬಯಸುವ ನಮ್ಮ ಸೋಮಾರಿತನವು ಮಾಧ್ಯಮಗಳ ಈ ಸುಳ್ಳುಗಳಿಗೆ ನಮ್ಮನ್ನು ಬಲಿಪಶುವನ್ನಾಗಿಸಿದೆ. ಈ ಭ್ರಮೆಗಳಿಂದ ಹೊರಬಂದು ನಮಗೆ ಎದುರಾಗುವ ಸಂಕೀರ್ಣತೆಗಳನ್ನು ಎದುರಿಸಲು ನಾವೆಲ್ಲರೂ ಆಳವಾದ ವಿಮರ್ಶಾತ್ಮಕ ಆಲೋಚನೆಗೆ, ಕ್ರಿಟಿಕಲ್ ಥಿಂಕಿಂಗ್, ನಮ್ಮನ್ನು ನಾವು ಒಡ್ಡಿಕೊಳ್ಳಬೇಕಾಗಿದೆ. ಅಧ್ಯಾಯ 3: ಭ್ರಮೆಗಳು, ಜವಾಬ್ದಾರಿ ಮತ್ತು ಮಾನಸಿಕ ಆರೋಗ್ಯ. ಮನೋವೈದ್ಯಶಾಸ್ತ್ರದಲ್ಲಿನ ನನ್ನ ದೀರ್ಘಕಾಲದ ವೃತ್ತಿಜೀವನ ಮತ್ತು ಅನುಭವದ ಆಧಾರದ ಮೇಲೆ ಹೇಳುವುದಾದರೆ, ಪ್ರತಿಯೊಂದು ಮಾನಸಿಕ ಅಸ್ವಸ್ಥತೆಯೂ ಮೂಲತಃ ಒಂದು ಆಲೋಚನಾ ದೋಷವೇ. ತೀವ್ರವಾದ ಮಾನಸಿಕ ಕಾಯಿಲೆಗಳಿಂದ ಬಳಲುವವರು, ಉದಾಹರಣೆಗೆ ಸ್ಕಿಜೋಫ್ರೇನಿಯಾ ಇರುವವರು, ವಾಸ್ತವದಿಂದ ಎಷ್ಟು ದೂರವಿರುತ್ತಾರೆಂದರೆ ಅವರು ದೈನಂದಿನ ಚಟುವಟಿಕೆಗಳನ್ನು ಮಾಡಲು ಸಹ ಪರದಾಡುತ್ತಾರೆ. ಆದರೆ ನಮ್ಮ ದೈನಂದಿನ ಜೀವನದಲ್ಲಿ, ಕೆಲಸದ ಸ್ಥಳದಲ್ಲಿ ಅಥವಾ ಸಮಾಜದಲ್ಲಿ ಸಹಜವಾಗಿ ಬೆರೆಯುವವರಲ್ಲೂ ಇಂತಹ ಆಲೋಚನಾ ದೋಷಗಳಿರುತ್ತವೆ. ಉದಾಹರಣೆಗೆ ನಾರ್ಸಿಸಿಸ್ಟ್ಗಳನ್ನು ತೆಗೆದುಕೊಳ್ಳಿ. ಅವರು ಸಂಪೂರ್ಣವಾಗಿ ತಮ್ಮ ಬಗ್ಗೆಯೇ ಯೋಚಿಸುವವರು. ಇತರರ ಭಾವನೆಗಳ ಬಗ್ಗೆ ಅಥವಾ ಇತರರ ದೃಷ್ಟಿಕೋನದ ಬಗ್ಗೆ ಆಲೋಚಿಸಲು ಅವರಿಂದ ಸಾಧ್ಯವೇ ಇಲ್ಲ. ಹಾಗೆಯೇ ಒಬ್ಸೆಸಿವ್ ಕಂಪಲ್ಸಿವ್ ವ್ಯಕ್ತಿಗಳು ಸಣ್ಣಪುಟ್ಟ ವಿಷಯಗಳ ಬಗ್ಗೆಯೇ ಗೀಳು ಹೊಂದಿರುತ್ತಾರೆ. ಅವರಿಗೆ ಜೀವನದ ದೊಡ್ಡ ಚಿತ್ರಣವನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಇನ್ನು ಪ್ಯಾಸಿವ್ ಡಿಪೆಂಡೆಂಟ್ ಅಂದರೆ ಪರಾವಲಂಬಿ ವ್ಯಕ್ತಿಗಳು ತಮಗಾಗಿ ತಾವು ಸ್ವತಂತ್ರವಾಗಿ ಆಲೋಚಿಸಲಾರರು. ಇವೆಲ್ಲವೂ ವಿಭಿನ್ನ ರೀತಿಯ ಆಲೋಚನಾ ದೋಷಗಳೇ ಆಗಿವೆ. ಬದುಕಲು ನಮಗೆಲ್ಲರಿಗೂ ಒಂದಲ್ಲ ಒಂದು ರೀತಿಯ ಭ್ರಮೆಗಳು, ಇಲ್ಯೂಷನ್ಸ್ ಬೇಕು ಎಂಬುದು ಮನೋವಿಜ್ಞಾನದ ಸತ್ಯ. ಕೆಲವು ಭ್ರಮೆಗಳು ಆರೋಗ್ಯಕರ ಭ್ರಮೆಗಳು ಎಂದು ಕರೆಸಿಕೊಳ್ಳುತ್ತವೆ. ಅವು ಜೀವನದ ಕಷ್ಟದ ಸಮಯದಲ್ಲಿ ಮತ್ತು ಬದಲಾವಣೆಯ ಹಂತಗಳಲ್ಲಿ ನಮಗೆ ಭರವಸೆ ನೀಡುತ್ತವೆ. ಉದಾಹರಣೆಗೆ ಪ್ರಣಯದ ಭ್ರಮೆ, ಇಲ್ಯೂಷನ್ ಆಫ್ ರೊಮ್ಯಾಂಟಿಕ್ ಲವ್. ಈ ಸುಂದರ ಭ್ರಮೆ ಇಲ್ಲದಿದ್ದರೆ ಬಹುಶಃ ಯಾರೂ ವಿವಾಹವಾಗಲು ಮುಂದಾಗುತ್ತಿರಲಿಲ್ಲವೇನೋ. ಹಾಗೆಯೇ ಮಕ್ಕಳನ್ನು ಬೆಳೆಸುವುದು ನೋವಿಗಿಂತ ಹೆಚ್ಚು ಸಂತೋಷ ನೀಡುತ್ತದೆ ಎಂಬ ಭ್ರಮೆಯೂ ಆರೋಗ್ಯಕರವೇ. ಇಲ್ಲದಿದ್ದರೆ ನಾವು ಮಕ್ಕಳನ್ನೇ ಹೆರುತ್ತಿರಲಿಲ್ಲ. ಹಾಗಾದರೆ ಸಮಸ್ಯೆ ಎಲ್ಲಿ ಶುರುವಾಗುತ್ತದೆ? ಈ ಭ್ರಮೆಗಳನ್ನು ಅವುಗಳ ಅಗತ್ಯ ಮುಗಿದ ಮೇಲೂ ನಾವು ಬಿಡದೇ ಅಂಟಿಕೊಂಡಾಗ ಮತ್ತು ಅವು ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅಡ್ಡಿಯಾದಾಗ ಸಮಸ್ಯೆ ಶುರುವಾಗುತ್ತದೆ. ಉದಾಹರಣೆಗೆ 16 ವರ್ಷದ ಹುಡುಗಿಯೊಬ್ಬಳು ತನ್ನ ಸೌಂದರ್ಯ ಮತ್ತು ತೂಕದ ಬಗ್ಗೆ ಅತಿಯಾದ ಭ್ರಮೆ ಬೆಳೆಸಿಕೊಂಡು ತಾನು ಎಷ್ಟೇ ಸಣ್ಣಗಿದ್ದರೂ ಇನ್ನೂ ದಪ್ಪಗಿದ್ದೇನೆಂದು ಭಾವಿಸಿ ಊಟವನ್ನೇ ಬಿಟ್ಟರೆ ಅದು ಅನೋರೆಕ್ಸಿಯಾ ಎಂಬ ಅಪಾಯಕಾರಿ ಮಾನಸಿಕ ಸ್ಥಿತಿಗೆ ತಿರುಗುತ್ತದೆ. ಸಾಮಾನ್ಯವಾಗಿ ಮನೋವೈದ್ಯರ ಬಳಿ ಬರುವವರು ಅಥವಾ ಎಂದಿಗೂ ಚಿಕಿತ್ಸೆ ಪಡೆಯದ ಸಮಾಜದ ಸಾಮಾನ್ಯ ಜನರೂ ಸಹ ಮುಖ್ಯವಾಗಿ 2 ರೀತಿಯ ಆಲೋಚನಾ ದೋಷಗಳಿಂದ ಬಳಲುತ್ತಿರುತ್ತಾರೆ. ಒಂದು ನರರೋಗ, ನ್ಯೂರೋಸಿಸ್, ಮತ್ತು ಇನ್ನೊಂದು ಚಾರಿತ್ರ್ಯ ದೋಷ, ಕ್ಯಾರೆಕ್ಟರ್ ಡಿಸಾರ್ಡರ್. ಇವೆರಡೂ ಜವಾಬ್ದಾರಿಗೆ, ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಿಸಿದ 2 ತದ್ವಿರುದ್ಧ ದೃಷ್ಟಿಕೋನಗಳಾಗಿವೆ. ನರರೋಗ, ನ್ಯೂರೋಸಿಸ್ ಹೊಂದಿರುವ ವ್ಯಕ್ತಿಯು ಜಗತ್ತಿನ ಎಲ್ಲದಕ್ಕೂ ಪ್ರತಿಯೊಬ್ಬರಿಗೂ ತಾನೇ ಜವಾಬ್ದಾರ ಎಂಬ ಭ್ರಮೆಯಲ್ಲಿರುತ್ತಾನೆ. ಜಗತ್ತಿನೊಂದಿಗೆ ಏನಾದರೂ ಸಂಘರ್ಷವಾದಾಗ, ಯಾವುದೇ ಘಟನೆ ನಡೆದಾಗ ಇದು ನನ್ನದೇ ತಪ್ಪು ಎಂದು ತನ್ನನ್ನು ತಾನೇ ದೂಷಿಸಿಕೊಳ್ಳುತ್ತಾನೆ ಮತ್ತು ತನ್ನ ಮೇಲೆಯೇ ಅತಿಯಾದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾನೆ. ಅದೇ ಚಾರಿತ್ರ್ಯ ದೋಷ, ಕ್ಯಾರೆಕ್ಟರ್ ಡಿಸಾರ್ಡರ್ ಇರುವ ವ್ಯಕ್ತಿ ಇದಕ್ಕೆ ತದ್ವಿರುದ್ಧವಾಗಿ ಯೋಚಿಸುತ್ತಾನೆ. ತಾನು ಯಾರಿಗೂ ಅಥವಾ ಯಾವುದಕ್ಕೂ ಜವಾಬ್ದಾರನಲ್ಲ ಎಂಬ ಭ್ರಮೆಯಲ್ಲಿ ಬದುಕುತ್ತಾನೆ. ಹಾಗಾಗಿ ಆತ ತನ್ನ ಜೀವನದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತಾನೆ. ತನ್ನ ತಪ್ಪುಗಳಿಗೆ ಸಮಾಜವನ್ನು ಅಥವಾ ಇತರರನ್ನು ದೂಷಿಸುತ್ತಾನೆ. ಖ್ಯಾತ ಮನೋವಿಜ್ಞಾನಿ ಕಾರ್ಲ್ ಜಂಗ್ ಬರೆದಂತೆ, ನರರೋಗವು ಯಾವಾಗಲೂ ನ್ಯಾಯಸಮ್ಮತವಾದ ನೋವಿಗೆ, ಲೆಜಿಟಿಮೇಟ್ ಸಫರಿಂಗ್ಗೆ ಒಂದು ಪರ್ಯಾಯವಾಗಿದೆ. ಆದರೆ ನಾವು ಆರಿಸಿಕೊಳ್ಳುವ ಈ ಪರ್ಯಾಯವು ನಾವು ತಪ್ಪಿಸಿಕೊಳ್ಳಲು ಯತ್ನಿಸುವ ಮೂಲ ನೋವಿಗಿಂತ ಹೆಚ್ಚು ಯಾತನಾಮಯವಾಗಿರುತ್ತದೆ. ಹೌದು, ಜೀವನದ ಸಮಸ್ಯೆಗಳನ್ನು ಎದುರಿಸಿದಾಗ ಉಂಟಾಗುವ ನೈಜ ನೋವನ್ನು ನಾವು ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಆ ಸಮಸ್ಯೆಗಳು ನಮ್ಮಿಂದ ಬೇಡುವ ಬೆಳವಣಿಗೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಈ ಸಮಸ್ಯೆಗಳಿಂದ, ಈ ಅತಿಯಾದ ಭ್ರಮೆಗಳಿಂದ ಹೊರಬರಲು ಇರುವ ಒಂದೇ ಮಾರ್ಗವೆಂದರೆ ವಾಸ್ತವದ ನೋವನ್ನು ಧೈರ್ಯವಾಗಿ ಎದುರಿಸಲು ಕಲಿಯುವುದು. ಮನೋಚಿಕಿತ್ಸೆಯು ಈ ನೈಜ ನೋವನ್ನು ಎದುರಿಸಿ ಬದುಕಿನ ಪಾಠಗಳನ್ನು ಕಲಿಯುವ ಮತ್ತು ಬೆಳೆಯುವ ಧೈರ್ಯವನ್ನು ನಮಗೆ ಕಲಿಸುತ್ತದೆ. ಅಧ್ಯಾಯ 4: ಆಲಿಸುವ ಕಲೆ, ಸಂವಹನ ಮತ್ತು ಜವಾಬ್ದಾರಿ.
ನಮ್ಮ ತಪ್ಪುಗ್ರಹಣೆಗಳು ಮತ್ತು ಭ್ರಮೆಗಳನ್ನು ಪ್ರಶ್ನಿಸಲು ನಾವು ವಿಫಲರಾದಾಗ ಅದು ನಮ್ಮ ಸಂವಹನದಲ್ಲಿ ದೊಡ್ಡ ಕಂದಕವನ್ನು ಸೃಷ್ಟಿಸುತ್ತದೆ. ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಇಲ್ಲದೆ ನಾವು ಸರಿಯಾಗಿ ಆಲೋಚಿಸದಿದ್ದರೆ ಇತರರೊಂದಿಗೆ ಉತ್ತಮ ಸಂವಹನ ನಡೆಸಲು ಸಾಧ್ಯವೇ ಇಲ್ಲ. ಬಹುತೇಕರು ಆಲಿಸುವುದನ್ನು ಅಂದರೆ ಲಿಸನಿಂಗ್ ಕೇವಲ ಒಂದು ನಿಷ್ಕ್ರಿಯ ಪ್ರಕ್ರಿಯೆ ಅಂದರೆ ಪ್ಯಾಸಿವ್ ಇಂಟರಾಕ್ಷನ್ ಎಂದು ಭಾವಿಸುತ್ತಾರೆ. ಅಂದರೆ ಯಾರೋ ಮಾತನಾಡುತ್ತಿರುತ್ತಾರೆ, ನಾವದನ್ನು ಸುಮ್ಮನೆ ಕೇಳಿಸಿಕೊಳ್ಳುತ್ತೇವೆ ಎಂದುಕೊಳ್ಳುತ್ತಾರೆ. ಆದರೆ ವಾಸ್ತವವಾಗಿ ಆಲಿಸುವುದು ಸಂಪೂರ್ಣ ವಿರುದ್ಧವಾದದ್ದು. ಅದೊಂದು ಅತ್ಯಂತ ಸಕ್ರಿಯವಾದ, ನಮ್ಮ ಸಂಪೂರ್ಣ ಏಕಾಗ್ರತೆಯನ್ನು ಬೇಡುವ ಮತ್ತು ಶ್ರಮದಾಯಕವಾದ ಕೆಲಸ. ಉತ್ತಮವಾಗಿ ಆಲಿಸುವುದು ಎಂದರೆ ನಮ್ಮದೇ ಆದ ಪೂರ್ವಾಗ್ರಹಗಳನ್ನು, ನಮ್ಮದೇ ಆದ ದೃಷ್ಟಿಕೋನಗಳನ್ನು ಮತ್ತು ನಮ್ಮ ಸ್ವಂತ ಆಸೆಗಳನ್ನು ಸ್ವಲ್ಪ ಸಮಯದವರೆಗೆ ಬದಿಗಿಡುವುದು. ಅಂದರೆ ಇತರರ ಜಗತ್ತನ್ನು ಅವರದೇ ದೃಷ್ಟಿಕೋನದಿಂದ, ಅವರ ಸ್ಥಾನದಲ್ಲಿ ನಿಂತು ನೋಡುವುದು. ಒಬ್ಬ ವ್ಯಕ್ತಿಯ ಬಗ್ಗೆ ಸಂಪೂರ್ಣ ಗಮನವಿಟ್ಟು ಈ ರೀತಿ ಆಲಿಸುವುದು ವಿಶಾಲ ಅರ್ಥದಲ್ಲಿ ಪ್ರೀತಿಯ ಅತ್ಯುನ್ನತ ರೂಪವಾಗಿದೆ. ಈ ರೀತಿಯ ಒಪ್ಪಿಕೊಳ್ಳುವಿಕೆಯನ್ನು ಕಂಡಾಗ ಮಾತನಾಡುವ ವ್ಯಕ್ತಿ ತನ್ನ ಅಸುರಕ್ಷತೆಯನ್ನು ಬಿಟ್ಟು ತನ್ನ ಮನಸ್ಸಿನ ಆಳದ ಭಾವನೆಗಳನ್ನು ಹಂಚಿಕೊಳ್ಳುತ್ತಾನೆ. ಆದರೆ ದುರದೃಷ್ಟವಶಾತ್ ನಮ್ಮಲ್ಲಿ ಬಹುಪಾಲು ಜನರಿಗೆ ಆಲಿಸಲು ಬೇಕಾದ ಶಕ್ತಿ ಮತ್ತು ತಾಳ್ಮೆ ಇರುವುದಿಲ್ಲ. ನಾವು ಆಲಿಸಿದರೂ ಅದು ಕೇವಲ ಆಯ್ದ ಆಲಿಸುವಿಕೆ, ಸೆಲೆಕ್ಟಿವ್ ಲಿಸನಿಂಗ್ ಆಗಿರುತ್ತದೆ. ನಮ್ಮ ಮನಸ್ಸಿನಲ್ಲಿ ಮೊದಲೇ ಒಂದು ಕಾರ್ಯಸೂಚಿಯನ್ನು, ಅಜೆಂಡಾವನ್ನು ಇಟ್ಟುಕೊಂಡು ಈ ಸಂಭಾಷಣೆಯನ್ನು ಆದಷ್ಟು ಬೇಗ ಹೇಗೆ ಮುಗಿಸುವುದು ಅಥವಾ ನಮಗೇನು ಬೇಕೋ ಆ ಕಡೆಗೆ ಮಾತನ್ನು ಹೇಗೆ ತಿರುಗಿಸುವುದು ಎಂದು ಯೋಚಿಸುತ್ತಲೇ ಕೇಳುತ್ತೇವೆ. ಇತರರು ಹೇಳುವುದನ್ನು ಆಲಿಸುವ ಬದಲು ನಮ್ಮದೇ ಮಾತುಗಳನ್ನು ಹೇಳುವುದರಲ್ಲೇ ಅಥವಾ ನಮಗೆ ಬೇಡವಾದದ್ದನ್ನು ನಿರ್ಲಕ್ಷಿಸುವುದರಲ್ಲೇ ನಾವು ಹೆಚ್ಚು ಆಸಕ್ತಿ ಹೊಂದಿರುತ್ತೇವೆ. ಯಾರಾದರೂ ನಮ್ಮನ್ನು ಯಾವುದೇ ಷರತ್ತುಗಳಿಲ್ಲದೆ ಸಂಪೂರ್ಣವಾಗಿ ಆಲಿಸುತ್ತಿದ್ದಾರೆ ಎಂಬ ಭಾವನೆಯೇ ಅತ್ಯಂತ ದೊಡ್ಡ ಚಿಕಿತ್ಸೆಯಾಗಿದೆ, ಥೆರಪ್ಯೂಟಿಕ್. ಸ್ಪಷ್ಟವಾದ ಆಲೋಚನೆ ಇಲ್ಲದೆ ಆಲಿಸಲು ಸಾಧ್ಯವಿಲ್ಲ ಮತ್ತು ಉತ್ತಮ ಆಲಿಸುವಿಕೆ ಇಲ್ಲದೆ ಉತ್ತಮ ಸಂವಹನ ಸಾಧ್ಯವಿಲ್ಲ. ಇದೇ ರೀತಿ ನಮ್ಮ ಆಲೋಚನಾ ಸ್ವಾತಂತ್ರ್ಯದ ಬಗ್ಗೆಯೂ ನಾವು ಎಚ್ಚರ ವಹಿಸಬೇಕಿದೆ. ನಮಗೆ ಏನೇ ಯೋಚಿಸಲು ಸ್ವಾತಂತ್ರ್ಯವಿದ್ದರೂ ಆ ಆಲೋಚನೆಗಳನ್ನು ಇತರರ ಮೇಲೆ ಹೇರುವ ಅಥವಾ ವಿನಾಶಕಾರಿ ಕೃತ್ಯಗಳಲ್ಲಿ ತೊಡಗುವ ಸ್ವಾತಂತ್ರ್ಯ ನಮಗಿಲ್ಲ. ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಅಮೆರಿಕಾದ ಪೂರ್ವ ಕರಾವಳಿಯಲ್ಲಿರುವ ಸ್ವಾತಂತ್ರ್ಯದ ಪ್ರತಿಮೆಗೆ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಸಮತೋಲನ ತರಲು ಪಶ್ಚಿಮ ಕರಾವಳಿಯಲ್ಲಿ ಜವಾಬ್ದಾರಿಯ ಪ್ರತಿಮೆಯೊಂದನ್ನು, ಸ್ಟ್ಯಾಚ್ಯೂ ಆಫ್ ರೆಸ್ಪಾನ್ಸಿಬಿಲಿಟಿಯನ್ನು ನಿರ್ಮಿಸಬೇಕು ಎಂದು ನನ್ನ ಸ್ನೇಹಿತರೊಬ್ಬರು ಹೇಳುತ್ತಾರೆ. ಇದು ಅಕ್ಷರಶಃ ಸತ್ಯ. ನಮಗೆ ಸ್ವತಂತ್ರವಾಗಿ ಯೋಚಿಸುವ ಹಕ್ಕಿದೆ ಎಂದರೆ ನಾವು ಏನು ಯೋಚಿಸುತ್ತೇವೆ ಮತ್ತು ಹೇಗೆ ಯೋಚಿಸುತ್ತೇವೆ ಎಂಬುದಕ್ಕೆ ಹಾಗೂ ಆ ಆಲೋಚನೆಗಳನ್ನು ಶಿಸ್ತುಬದ್ಧಗೊಳಿಸಿಕೊಳ್ಳುವುದಕ್ಕೆ ಅಂತಿಮವಾಗಿ ನಾವೇ ಹೊಣೆಗಾರರಾಗಿರಬೇಕು. ಅಧ್ಯಾಯ 5. ಪ್ರಜ್ಞೆ, ಇಚ್ಛಾಶಕ್ತಿ ಮತ್ತು ಮನುಷ್ಯನ ವಿಕಾಸ. ನಮ್ಮ ಆಲೋಚನೆಯ ಅಂತಿಮ ಗುರಿಯೆಂದರೆ ನಮ್ಮ ಪ್ರಜ್ಞೆಯನ್ನು, ಕಾನ್ಷಿಯಸ್ನೆಸ್, ಬೆಳೆಸಿಕೊಳ್ಳುವುದು. ಈ ಪ್ರಜ್ಞೆ ಎಂದರೇನು? ಇದನ್ನು ಒಂದೇ ವ್ಯಾಖ್ಯಾನದಲ್ಲಿ ಹಿಡಿದಿಡುವುದು ಕಷ್ಟ. ಆದರೆ ಮನುಷ್ಯನ ವಿಕಾಸದ ಅಂತಿಮ ದಿಕ್ಕೇ ಈ ಪ್ರಜ್ಞೆಯ ವಿಕಾಸವಾಗಿದೆ. ಬೈಬಲ್ನ ಜೆನೆಸಿಸ್ ಕಥೆಯೊಂದರಲ್ಲಿ ಜ್ಞಾನದ ಹಣ್ಣನ್ನು ತಿಂದ ನಂತರ ಮನುಷ್ಯನಿಗೆ ತಾನು ಬೆತ್ತಲಾಗಿದ್ದೇನೆ ಎಂಬ ಅರಿವಾಗುತ್ತದೆ. ಆತನಲ್ಲಿ ನಾಚಿಕೆ ಮತ್ತು ಅಪರಾಧ ಪ್ರಜ್ಞೆ ಮೂಡುತ್ತದೆ. ಮೇಲ್ನೋಟಕ್ಕೆ ಇದು ಕೇವಲ ಕಥೆಯಂತೆ ಕಂಡರೂ ಇದರ ಆಳವಾದ ಅರ್ಥವೇನೆಂದರೆ ಇವೆಲ್ಲವೂ ಮನುಷ್ಯನ ಪ್ರಜ್ಞೆ ಜಾಗೃತವಾಗಿರುವುದರ ಲಕ್ಷಣಗಳು. ಈ ನಾಚಿಕೆ, ಅಪರಾಧ ಪ್ರಜ್ಞೆಗಳು ಮಿತಿಯಲ್ಲಿದ್ದಾಗ ಅವು ನಮ್ಮ ಮಾನಸಿಕ ಬೆಳವಣಿಗೆಗೆ ಅತ್ಯಗತ್ಯವಾಗಿರುತ್ತವೆ. ಯಾವಾಗ ನಾವು ಸಂಪೂರ್ಣ ಪ್ರಜ್ಞಾವಂತರಾಗುತ್ತೇವೆಯೋ ಆಗ ಮಾತ್ರ ನಮಗೆ ಸ್ವತಂತ್ರ ಇಚ್ಛೆ ಅಥವಾ ಸ್ವೇಚ್ಛೆ, ಫ್ರೀ ವಿಲ್ ಒಲಿಯುತ್ತದೆ. ಕೇವಲ ಪ್ರಾಣಿಗಳಂತೆ ಹುಟ್ಟುಗುಣಗಳಿಗೆ ಬಲಿಯಾಗದೆ ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳಲು ದೇವರು ಅಥವಾ ಪ್ರಕೃತಿ ನಮಗೆ ನೀಡಿದ ಅತಿದೊಡ್ಡ ಕೊಡುಗೆಯಿದು. ಆದರೆ ನೆನಪಿರಲಿ, ಈ ಸ್ವತಂತ್ರ ಇಚ್ಛೆಯ ಜೊತೆಗೆ ಒಂದು ದೊಡ್ಡ ಅಪಾಯವೂ ಅಡಗಿದೆ. ಯಾವಾಗ ನಮಗೆ ಆಯ್ಕೆಯ ಸ್ವಾತಂತ್ರ್ಯ ಸಿಗುತ್ತದೆಯೋ ಆಗಲೇ ಈ ಜಗತ್ತಿನಲ್ಲಿ ಪಾಪ ಮತ್ತು ಕೆಟ್ಟತನವನ್ನು ಆರಿಸಿಕೊಳ್ಳುವ ಅವಕಾಶವೂ ಹುಟ್ಟಿಕೊಳ್ಳುತ್ತದೆ. ಆಯ್ಕೆಯೇ ಇಲ್ಲದಿದ್ದರೆ ಅಲ್ಲಿ ಕೆಟ್ಟತನಕ್ಕೆ ಜಾಗವೇ ಇರುವುದಿಲ್ಲ. ನಾವು ಒಳಿತನ್ನು ಆರಿಸಿಕೊಳ್ಳುವಷ್ಟೇ ಮುಕ್ತವಾಗಿ ಕೆಟ್ಟದ್ದನ್ನೂ ಆರಿಸಿಕೊಳ್ಳಬಹುದು. ಹಾಗಾದ್ರೆ ಇಷ್ಟೆಲ್ಲ ಪ್ರಜ್ಞೆ ಇದ್ದರೂ ನಾವು ಆಳವಾಗಿ ಯೋಚಿಸಲು ಏಕೆ ಹಿಂಜರಿಯುತ್ತೇವೆ? ನಾವು ಕೇವಲ ಮೇಲ್ನೋಟಕ್ಕೆ ಸರಳೀಕೃತವಾಗಿ ಸಿಂಪ್ಲಿಸ್ಟಿಕ್ ಯೋಚಿಸಲು ಏಕೆ ಬಯಸುತ್ತೇವೆ? ಇದಕ್ಕೆ ಉತ್ತರ ಬಹಳ ಸರಳ.
ಇತರ ಪ್ರಾಣಿಗಳಂತೆ ನಾವೂ ಕೂಡ ನೋವನ್ನು ತಪ್ಪಿಸಿಕೊಳ್ಳಲು ಅವಾಯ್ಡ್ ಪೇನ್ ಬಯಸುತ್ತೇವೆ. ಆಳವಾಗಿ ಆಲೋಚಿಸುವುದು, ಸತ್ಯವನ್ನು ಎದುರಿಸುವುದು ಯಾವಾಗಲೂ ನೋವಿನಿಂದ ಕೂಡಿರುತ್ತದೆ. ಯಾರು ತಮ್ಮ ಈ ಆಂತರಿಕ ನೋವನ್ನು ಮತ್ತು ಅಪರಾಧ ಪ್ರಜ್ಞೆಯನ್ನು ಎದುರಿಸಲು ನಿರಾಕರಿಸುತ್ತಾರೋ ಅವರು ಆ ನೋವನ್ನು ಇತರರ ಮೇಲೆ ಪ್ರಯೋಗಿಸಲು, ಇತರರನ್ನು ಬಲಿಪಶುಗಳನ್ನಾಗಿಸಲು ಸ್ಕೇಪ್ ಗೋಟ್ಸ್ ಮುಂದಾಗುತ್ತಾರೆ. ಇದನ್ನೇ ನಾವು ದುಷ್ಟತನ ಅಥವಾ ಈವಿಲ್ ಎಂದು ಕರೆಯುವುದು. ಖ್ಯಾತ ಮನೋವಿಜ್ಞಾನಿ ಕಾರ್ಲ್ ಜುಂಗ್ ಇದನ್ನು ನೆರಳು, ಶ್ಯಾಡೋ ಎಂದು ಕರೆದರು. ಅಂದರೆ ನಮ್ಮ ವ್ಯಕ್ತಿತ್ವದ, ನಾವು ಮುಚ್ಚಿಡಲು ಬಯಸುವ ಕತ್ತಲೆಯ ಮುಖ. ಈ ಕತ್ತಲೆಯನ್ನು ನಾವು ಒಪ್ಪಿಕೊಳ್ಳದಿದ್ದಾಗ ಅದು ಸಮಾಜಕ್ಕೆ ವಿನಾಶಕಾರಿಯಾಗುತ್ತದೆ. ಆದ್ದರಿಂದ ನಮ್ಮ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯ ಅಡಿಪಾಯವೇ ನಮ್ಮ ಪ್ರಜ್ಞೆಯನ್ನು ನಿರಂತರವಾಗಿ ಹೆಚ್ಚಿಸಿಕೊಳ್ಳುವುದು. ಈ ಪ್ರಜ್ಞೆ ಹೆಚ್ಚಾದಂತೆ ನಾವು ನಮ್ಮ ಭಾವನೆಗಳನ್ನು ಕೇವಲ ಅನುಭವಿಸುವುದಷ್ಟೇ ಅಲ್ಲ, ಆ ಭಾವನೆಗಳನ್ನು ಹೊರಗಿನಿಂದ ವೀಕ್ಷಿಸುವ ವೀಕ್ಷಕ ಅಹಂ, ಒಬ್ಸರ್ವಿಂಗ್ ಈಗೋ ಅನ್ನು ಬೆಳೆಸಿಕೊಳ್ಳುತ್ತೇವೆ. ಇದು ನಮ್ಮ ಆಲೋಚನಾ ಕ್ರಮವನ್ನು ಸ್ಪಷ್ಟವಾಗಿಸುತ್ತದೆ ಮತ್ತು ಬದುಕಿನ ಕಷ್ಟಗಳನ್ನು ನೈಜ ಜ್ಞಾನ ಮತ್ತು ಪ್ರಬುದ್ಧತೆಯಿಂದ ಎದುರಿಸುವ ಅಪಾರ ಶಕ್ತಿಯನ್ನು ನಮಗೆ ನೀಡುತ್ತದೆ. ಅಧ್ಯಾಯ 6. ಸಾವು, ಮರುಹುಟ್ಟು ಮತ್ತು ಬದಲಾವಣೆಯ ಭಯ. ನಮ್ಮ ಆಧುನಿಕ ಸಂಸ್ಕೃತಿಯಲ್ಲಿ ನಾವು ವಯಸ್ಸಾಗುವುದನ್ನು ಮತ್ತು ಸಾವಿನ ವಿಚಾರವನ್ನು ಆದಷ್ಟು ನಮ್ಮಿಂದ ದೂರವಿಡಲು ಮರೆಮಾಚಲು ಪ್ರಯತ್ನಿಸುತ್ತೇವೆ. ಯೌವನವನ್ನೇ ಆರಾಧಿಸುವ ನಮ್ಮ ಸಮಾಜಕ್ಕೆ ಸಾವು ಎಂದರೆ ಅತಿಯಾದ ಭಯ. ಆದರೆ ನಮ್ಮ ಭೌತಿಕ ಸಾವಿನ ವಾಸ್ತವವನ್ನು ನಾವು ಎಷ್ಟು ಬೇಗ ಮುಖಾಮುಖಿಯಾಗಿ ಎದುರಿಸುತ್ತೇವೆಯೋ ಅದು ನಮ್ಮ ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅತಿದೊಡ್ಡ ಪ್ರಚೋದಕವಾಗುತ್ತದೆ. ಮನೋವೈದ್ಯಶಾಸ್ತ್ರದಲ್ಲಿ ನಮ್ಮ ಅಹಂಕಾರಕ್ಕೆ ಪೆಟ್ಟು ಬಿದ್ದಾಗ ಅದನ್ನು ನಾರ್ಸಿಸಿಸ್ಟಿಕ್ ಗಾಯ, ನಾರ್ಸಿಸಿಸ್ಟಿಕ್ ಇಂಜುರಿ ಎಂದು ಕರೆಯುತ್ತೇವೆ. ಸಾವು ಎಂಬುದು ನಮ್ಮ ಈ ಅಹಂಕಾರಕ್ಕೆ ಬೀಳುವ ಅಂತಿಮ ಮತ್ತು ಅತಿದೊಡ್ಡ ಪೆಟ್ಟು. ನಾನು ಹೇಗೂ ಒಂದು ದಿನ ಸಾಯಲಿದ್ದೇನೆ, ಹಾಗಿದ್ದ ಮೇಲೆ ನನ್ನ ಈ ಕ್ಷುಲ್ಲಕ ಅಹಂಕಾರವನ್ನು, ನನ್ನ ಬಗ್ಗೆ ನನಗಿರುವ ಅತಿಯಾದ ವ್ಯಾಮೋಹವನ್ನು ಉಳಿಸಿಕೊಳ್ಳುವುದರಲ್ಲಿ ಅರ್ಥವಾದರೂ ಏನಿದೆ ಎಂದು ಯೋಚಿಸಿದಾಗ ಮನುಷ್ಯ ನಿಸ್ವಾರ್ಥತೆಯ ಕಡೆಗೆ ಹೆಜ್ಜೆ ಹಾಕಲು ಶುರು ಮಾಡುತ್ತಾನೆ. ಖ್ಯಾತ ವೈದ್ಯೆ ಎಲಿಜಬೆತ್ ಕುಬ್ಲರ್ ರಾಸ್ ಅವರು ಭೌತಿಕ ಸಾವನ್ನು ಎದುರಿಸುವ ಪ್ರಕ್ರಿಯೆಯಲ್ಲಿ ಮನುಷ್ಯ ಹಾದು ಹೋಗುವ 5 ಭಾವನಾತ್ಮಕ ಹಂತಗಳನ್ನು ಬಹಳ ಅದ್ಭುತವಾಗಿ ಗುರುತಿಸಿದ್ದಾರೆ. ಮೊದಲನೆಯದು ನಿರಾಕರಣೆ, ಡಿನಾಯಲ್. ಇಲ್ಲ, ಆಸ್ಪತ್ರೆಯ ವರದಿ ತಪ್ಪಿರಬೇಕು, ಇದು ನನಗಾಗಲು ಸಾಧ್ಯವೇ ಇಲ್ಲ ಎಂದು ಸತ್ಯವನ್ನು ನಿರಾಕರಿಸುವುದು. ಎರಡನೆಯದು ಕೋಪ, ಆಂಗರ್. ವೈದ್ಯರ ಮೇಲೆ, ಸಂಬಂಧಿಕರ ಮೇಲೆ ಅಥವಾ ದೇವರ ಮೇಲೆ ಆಕ್ರೋಶ ವ್ಯಕ್ತಪಡಿಸುವುದು. ಮೂರನೆಯದು ಚೌಕಾಸಿ, ಬಾರ್ಗೇನಿಂಗ್. ನಾನಿಮ್ಮುಂದೆ ದಿನಾ ದೇವಸ್ಥಾನಕ್ಕೆ ಹೋಗುತ್ತೇನೆ, ನನ್ನನ್ನು ಬದುಕಿಸು ಎಂದು ದೇವರೊಂದಿಗೆ ವ್ಯವಹಾರ ಮಾಡುವುದು. ಇವೆಲ್ಲವೂ ವಿಫಲವಾದಾಗ ಬರುವ 4ನೆಯ ಹಂತವೇ ಖಿನ್ನತೆ, ಡಿಪ್ರೆಷನ್. ಸತ್ಯವನ್ನು ಅರಗಿಸಿಕೊಳ್ಳಲಾಗದ ತೀವ್ರ ವಿಷಾದ. ಈ ಖಿನ್ನತೆಯ ಹಂತವನ್ನು ಯಶಸ್ವಿಯಾಗಿ ದಾಟಿದಾಗ ಮಾತ್ರ ಅಂತಿಮ ಹಾಗೂ 5ನೆಯ ಹಂತವಾದ ಸ್ವೀಕಾರ, ಆಕ್ಸೆಪ್ಟೆನ್ಸ್ ದಕ್ಕುತ್ತದೆ. ಇದು ಅತೀವ ಶಾಂತಿ, ಬೆಳಕು ಮತ್ತು ಆಧ್ಯಾತ್ಮಿಕ ನೆಮ್ಮದಿಯನ್ನು ನೀಡುವ ಹಂತ. ಮಹತ್ವದ ವಿಚಾರವೆಂದರೆ ಈ 5 ಹಂತಗಳು ಕೇವಲ ಸಾವಿಗೆ ಮಾತ್ರ ಸೀಮಿತವಲ್ಲ. ನಮ್ಮ ಬದುಕಿನ ಯಾವುದೇ ದೊಡ್ಡ ಬದಲಾವಣೆಗೂ, ಹಳೆಯದನ್ನು ಮರೆತು ಹೊಸತನ್ನು ಕಲಿಯುವ ಪ್ರಕ್ರಿಯೆಗೂ ಇದು ಅನ್ವಯಿಸುತ್ತದೆ. ಯಾವುದಾದರೂ ಹೊಸ ವಿಚಾರವನ್ನು ಕಲಿಯಬೇಕಾದರೆ ನಾವು ಮೊದಲು ನಮ್ಮೊಳಗಿನ ಹಳೆಯ ತಪ್ಪು ಕಲ್ಪನೆಗಳನ್ನು ಖಾಲಿ ಮಾಡಿಕೊಳ್ಳಬೇಕು. ಈ ಹಳೆಯ ಆಲೋಚನೆಗಳನ್ನು ಬಿಟ್ಟುಕೊಡುವುದು ಮತ್ತು ಬದಲಾವಣೆಗೆ ಒಗ್ಗಿಕೊಳ್ಳುವುದು ಒಂದು ರೀತಿಯಲ್ಲಿ ಸಾವಿನಂತೆಯೇ ಯಾತನಾಮಯವಾಗಿ ಭಾಸವಾಗುತ್ತದೆ. ಏಕೆಂದರೆ ಅಲ್ಲಿ ನಮ್ಮ ಹಳೆಯ ನಾನು ಸಾಯಬೇಕಾಗುತ್ತದೆ. ಕಲಿಯುವುದೆಂದರೆ ಒಂದು ಅಜ್ಞಾತ ಜಗತ್ತಿಗೆ ಕಾಲಿಡುವ ಸಾಹಸ, ಅಡ್ವೆಂಚರ್. ಈ ಹೊಸ ಸಾಹಸಕ್ಕೆ ಕೈಯಾಕುವಾಗ, ಪರಿಚಯವಿಲ್ಲದ ದಾರಿಯಲ್ಲಿ ನಡೆಯುವಾಗ ಹೆದರಿಕೆಯಾಗುವುದು ಸಹಜ. ಅನೇಕರು ಧೈರ್ಯ ಎಂದರೆ ಭಯವೇ ಇಲ್ಲದಿರುವುದು ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ಭಯವೇ ಇಲ್ಲದಿರುವುದು ಧೈರ್ಯವಲ್ಲ, ಅದು ಮಿದುಳಿನ ದೋಷವಷ್ಟೇ. ನಿಜವಾದ ಧೈರ್ಯವೆಂದರೆ ಹೆದರಿಕೆಯಿದ್ದರೂ, ನೋವಿದ್ದರೂ ಆ ಭಯವನ್ನು ಮೆಟ್ಟಿ ನಿಂತು ಮುನ್ನಡೆಯುವ ಸಾಮರ್ಥ್ಯ. ಆ ಧೈರ್ಯವನ್ನು ತೋರಿ ಕಲಿಯುವ ಸಾಹಸಕ್ಕೆ ಮುಂದಾದಾಗ ಮಾತ್ರ ನಾವು ಪ್ರಬುದ್ಧತೆಯೆಡೆಗೆ ಅತಿದೊಡ್ಡ ಹೆಜ್ಜೆಯಿಡಲು ಸಾಧ್ಯ. ಅಧ್ಯಾಯ 7. ವಾಸ್ತವದೊಡನೆ ಗುದ್ದಾಟ, ಸಂಘಟನೆ, ಗಡಿಗಳು ಮತ್ತು ಜವಾಬ್ದಾರಿ. ನಮ್ಮ ದೈನಂದಿನ ಬದುಕಿನ ಅತಿದೊಡ್ಡ ಸಂಕೀರ್ಣತೆ ಏನೆಂದರೆ ನಾವು ಕೇವಲ ಪ್ರತ್ಯೇಕವಾದ ಒಂಟಿ ವ್ಯಕ್ತಿಗಳಲ್ಲ. ನಾವು ಏಕಕಾಲದಲ್ಲಿ ಸ್ವತಂತ್ರ ವ್ಯಕ್ತಿಗಳಾಗಿಯೂ ಒಂದು ಕುಟುಂಬದ ಸದಸ್ಯರಾಗಿಯೂ
ಕೆಲಸ ಮಾಡುವ ಸಂಸ್ಥೆಯ ಭಾಗವಾಗಿಯೂ ಮತ್ತು ಈ ವಿಶಾಲ ಸಮಾಜದ ಪ್ರಜೆಗಳಾಗಿಯೂ ಬದುಕುತ್ತಿರುತ್ತೇವೆ. ಈ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ನಾವು ನಮ್ಮದೇ ಆದ ಗಡಿಗಳನ್ನು ಬೌಂಡರೀಸ್ ನಿರ್ಮಿಸಿಕೊಳ್ಳುವುದು ಮತ್ತು ಆ ಗಡಿಗಳನ್ನು ಗೌರವಿಸುವುದು ಅತ್ಯಗತ್ಯ. ಗಡಿಗಳ ನಿರ್ಮಾಣದ ಬಗ್ಗೆ ಹೇಳುವಾಗ ನನ್ನ ಬಳಿ ಬರುತ್ತಿದ್ದ ರೋಗಿಗಳಿಗೆ ನಾನು ಆಗಾಗ ಒಂದು ಉದಾಹರಣೆ ಕೊಡುತ್ತಿದ್ದೆ. ನಾವೆಲ್ಲರೂ ಒಂದೊಂದು ಕೋಟೆಯೊಳಗೆ ವಾಸಿಸುತ್ತಿದ್ದೇವೆ ಎಂದು ಭಾವಿಸಿ. ಕೋಟೆಯ ಸುತ್ತಲೂ ಭದ್ರತೆಗಾಗಿ ಒಂದು ಕಂದಕವಿದೆ. ಆ ಕಂದಕವನ್ನು ದಾಟಲು ಒಂದು ಸೇತುವೆಯಿದೆ, ಡ್ರಾಬ್ರಿಡ್ಜ್. ಆ ಸೇತುವೆಯನ್ನು ಯಾವಾಗ ತೆರೆಯಬೇಕು ಮತ್ತು ಯಾವಾಗ ಮುಚ್ಚಬೇಕು ಎಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ಆದರೆ ಕೆಲವರ ಸಮಸ್ಯೆ ಎಂದರೆ ಅವರ ಕೋಟೆಯ ಸೇತುವೆ ಯಾವಾಗಲೂ ತೆರೆದೇ ಇರುತ್ತದೆ. ಪರಿಣಾಮವಾಗಿ ಯಾರು ಬೇಕಾದರೂ ಅವರ ವೈಯಕ್ತಿಕ ಬದುಕಿನೊಳಗೆ ನುಗ್ಗಿ ಅವರ ಸಮಯ ಮತ್ತು ಭಾವನೆಗಳನ್ನು ದುರ್ಬಳಕೆ ಮಾಡಿಕೊಂಡು ನೋವುಂಟು ಮಾಡಬಹುದು. ಇನ್ನು ಕೆಲವರ ಸೇತುವೆ ಯಾವಾಗಲೂ ಮುಚ್ಚಿಯೇ ಇರುತ್ತದೆ. ಅವರು ಯಾರೊಂದಿಗೂ ಬೆರೆಯದೆ, ಯಾರಿಗೂ ಹತ್ತಿರವಾಗದೆ ಒಂಟಿಯಾಗಿರುತ್ತಾರೆ. ಈ ಅತಿಯಾದ ದುರ್ಬಲತೆ ಅಥವಾ ಅತಿಯಾದ ಬಿಗಿತ ಎರಡೂ ಅಪಾಯಕಾರಿಯೇ. ನಮ್ಮ ಭಾವನಾತ್ಮಕ ಗಡಿಗಳನ್ನು ಯಾವಾಗ ತೆರೆಯಬೇಕು ಮತ್ತು ಯಾವಾಗ ಭದ್ರಪಡಿಸಿಕೊಳ್ಳಬೇಕು ಎಂಬುದನ್ನು ಅರಿತುಕೊಳ್ಳುವುದು ನಮ್ಮ ಮುಂದಿರುವ ದೊಡ್ಡ ಸವಾಲು. ಇನ್ನು ಕುಟುಂಬ ಮತ್ತು ಸಂಘಟನೆಗಳ ವಿಚಾರಕ್ಕೆ ಬಂದರೆ, ಇಂದಿನ ದಿನಗಳಲ್ಲಿ ಪ್ರತಿಯೊಂದು ಕುಟುಂಬ ಮತ್ತು ಕೆಲಸದ ಸ್ಥಳವನ್ನು ದೋಷಪೂರಿತ ಅಥವಾ ಡಿಸ್ಫಂಕ್ಷನಲ್ ಎಂದು ಕರೆಯುವುದು ಒಂದು ಫ್ಯಾಷನ್ ಆಗಿದೆ. ಸತ್ಯವೇನೆಂದರೆ, ಜಗತ್ತಿನಲ್ಲಿ ಯಾವುದೇ ದೋಷಗಳಿಲ್ಲದ ಪರಿಪೂರ್ಣ ಕುಟುಂಬವಾಗಲಿ ಸಂಘಟನೆಯಾಗಲಿ ಎಲ್ಲೂ ಇಲ್ಲ. ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ದೋಷಪೂರಿತವೇ ಆಗಿವೆ. ಆದರೆ ಈ ದೋಷಗಳ ನಡುವೆಯೂ ನಮ್ಮ ವ್ಯವಸ್ಥೆಗಳಲ್ಲಿ ನಾಗರಿಕತೆಯನ್ನು, ಸಿವಿಲಿಟಿ ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಪರಸ್ಪರ ಗೌರವದಿಂದ, ನಾಗರಿಕತೆಯಿಂದ ವರ್ತಿಸುವುದು ಕಷ್ಟದ ಕೆಲಸ. ಅದಕ್ಕೆ ಪ್ರಜ್ಞಾಪೂರ್ವಕ ಪ್ರಯತ್ನ ಬೇಕು. ಆದರೆ ಅನಾಗರಿಕರಾಗಿರುವುದು ಬಹಳ ಸುಲಭ. ಅದು ನಮ್ಮ ಸೋಮಾರಿತನದ ಲಕ್ಷಣ. ಸಮಾಜದ ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿಯ ಬಗ್ಗೆ ಯೋಚಿಸಿದಾಗ ನಮಗೊಂದು ವಿಚಿತ್ರವಾದ ದ್ವಂದ್ವ, ಪ್ಯಾರಡಾಕ್ಸ್ ಎದುರಾಗುತ್ತದೆ. ಸಮಾಜದ ಎಲ್ಲಾ ಆಗುಹೋಗುಗಳಿಗೂ ನಾವು ಜವಾಬ್ದಾರರು. ಆದರೆ ಅದೇ ಸಮಯದಲ್ಲಿ ಜಗತ್ತಿನ ಎಲ್ಲಾ ಸಮಸ್ಯೆಗಳನ್ನು ನಾವೊಬ್ಬರೇ ಹೊತ್ತುಕೊಳ್ಳಲು ಸಾಧ್ಯವಿಲ್ಲ. ನಾವು ಜಗತ್ತಿನ ಎಲ್ಲಾ ಕಷ್ಟಗಳನ್ನು ಪರಿಹರಿಸಲಾಗುವುದಿಲ್ಲ ಎಂಬುದು ನಿಜ. ಆದರೆ ನಮ್ಮ ಕೈಲಾದ ಮಟ್ಟಿಗೆ ನಮ್ಮದೇ ವಲಯದಲ್ಲಿ ನಾವು ಜವಾಬ್ದಾರಿಯುತವಾಗಿ ವರ್ತಿಸಬಹುದು. ಕೆಟ್ಟದ್ದರ ವಿರುದ್ಧ ಹೋರಾಡುವ ಪ್ರಕ್ರಿಯೆ ಎಲ್ಲೋ ಹೊರಗಿನಿಂದಲ್ಲ, ನಮ್ಮ ಮನೆಯಿಂದಲೇ, ನಮ್ಮ ಕುಟುಂಬದಿಂದಲೇ ಶುರುವಾಗಬೇಕು. ಈ ನಿಟ್ಟಿನಲ್ಲಿ ಜಾಗತಿಕವಾಗಿ ಯೋಚಿಸಿ, ಸ್ಥಳೀಯವಾಗಿ ಕಾರ್ಯನಿರ್ವಹಿಸಿ, ಥಿಂಕ್ ಗ್ಲೋಬಲಿ, ಆಕ್ಟ್ ಲೋಕಲಿ ಎಂಬುದು ನಮ್ಮೆಲ್ಲರ ಬದುಕಿಗೆ ಅತ್ಯುತ್ತಮ ಮಾರ್ಗದರ್ಶಿಯಾಗಿದೆ. ಅಧ್ಯಾಯ 8. ಸಂಕೀರ್ಣತೆಯ ಆಚೆಗಿರುವ ಸರಳತೆ, ವಿಜ್ಞಾನ, ಧರ್ಮ ಮತ್ತು ದೇವರ ಕೃಪೆ. ಪ್ರಸಿದ್ಧ ನ್ಯಾಯಾಧೀಶರಾದ ಆಲಿವರ್ ವೆಂಡೆಲ್ ಹೋಮ್ಸ್ ಜೂನಿಯರ್ ಒಮ್ಮೆ ಹೀಗೆ ಹೇಳಿದ್ದರು: ಸಂಕೀರ್ಣತೆಯ ಈಚೆಗಿರುವ ಸರಳತೆಯ ಬಗ್ಗೆ ನನಗೆ ಕಿಂಚಿತ್ತೂ ಕಾಳಜಿಯಿಲ್ಲ. ಆದರೆ ಸಂಕೀರ್ಣತೆಯ ಆಚೆಗಿರುವ, ಆನ್ ದಿ ಅದರ್ ಸೈಡ್ ಆಫ್ ಕಾಂಪ್ಲೆಕ್ಸಿಟಿ, ಸರಳತೆಗಾಗಿ ನಾನು ಪ್ರಾಣ ಕೊಡಲೂ ಸಿದ್ಧ. ನಮ್ಮ ಬದುಕಿನ ಸಂಕೀರ್ಣತೆಗಳನ್ನೆಲ್ಲ ದಾಟಿ ಹೋದಾಗ ಮಾತ್ರ ನಮಗೆ ಸತ್ಯದ ಸರಳ ಹಾಗೂ ಸ್ಪಷ್ಟ ದರ್ಶನವಾಗುತ್ತದೆ. ಈ ದರ್ಶನವೇ ನಮ್ಮನ್ನು ದೇವರ ಕಡೆಗೆ ಕೊಂಡೊಯ್ಯುತ್ತದೆ. ಆಲ್ಬರ್ಟ್ ಐನ್ಸ್ಟೈನ್ ಮತ್ತು ಕಾರ್ಲ್ ಜುಂಗ್ನಂತಹ ಶ್ರೇಷ್ಠ ವಿಜ್ಞಾನಿಗಳು ಜಗತ್ತಿನ ಸೃಷ್ಟಿಯ ಹಿಂದೆ ದೇವರ ಕೈವಾಡವಿದೆ ಎಂಬುದನ್ನು ನಂಬಿದ್ದರು. ಆದರೂ ದೇವರ ಅಸ್ತಿತ್ವವನ್ನು ಸಾಂಪ್ರದಾಯಿಕ ವೈಜ್ಞಾನಿಕ ಅಳತೆಗೋಲುಗಳಿಂದ ಅಥವಾ ಭೌತಿಕವಾಗಿ ಸಾಬೀತುಪಡಿಸಲು ಸಾಧ್ಯವಿಲ್ಲದಿರಬಹುದು. ಹಾಗಂದ ಮಾತ್ರಕ್ಕೆ ದೇವರಿಲ್ಲ ಎನ್ನಲಾಗದು. ನಾವು ಬೆಳಕು ಅಥವಾ ಗುರುತ್ವಾಕರ್ಷಣಾ ಶಕ್ತಿಯನ್ನು ಸಂಪೂರ್ಣವಾಗಿ ಹಿಡಿದಿಡಲು ಸಾಧ್ಯವಿಲ್ಲ. ಆದರೆ ಅವುಗಳ ಅಸ್ತಿತ್ವ ನಮಗೆ ತಿಳಿದಿದೆಯಲ್ಲವೇ? ಹಾಗೆಯೇ ದೇವರೂ ಕೂಡ. ಕೇವಲ ಕಣ್ಣಿಗೆ ಕಾಣುವುದು ಮಾತ್ರ ಸತ್ಯ ಎಂದು ನಂಬುವ ಭೌತಿಕವಾದಿಗಳು, ಮೆಟೀರಿಯಲಿಸ್ಟ್ಸ್, ವಿಜ್ಞಾನ ಮತ್ತು ಧರ್ಮವನ್ನು ಬೇರೆ ಬೇರೆಯಾಗಿ ನೋಡುತ್ತಾರೆ. ಆದರೆ ವಾಸ್ತವದಲ್ಲಿ ವಿಜ್ಞಾನ ಮತ್ತು ಧರ್ಮದ ನಡುವಿನ ಕಂದಕವನ್ನು ಮುಚ್ಚುವ ಸಂಯೋಜನೆಯ ಕಾಲ, ಏಜ್ ಆಫ್ ಇಂಟೆಗ್ರೇಷನ್, ಈಗ ಬಂದಿದೆ. ನಂಬಿಕೆ ಮತ್ತು ವಿವೇಕ, ಫೇತ್ ಅಂಡ್ ರೀಸನ್, ಎರಡನ್ನೂ ಜೊತೆಯಾಗಿ ಕೊಂಡೊಯ್ಯುವುದು ಸಾಧ್ಯವಿದೆ. 4ನೆಯ ಹಾಗೂ ಅಂತಿಮ ಹಂತವೇ ಅತೀಂದ್ರಿಯ ಅಥವಾ ಸಾಮುದಾಯಿಕ ಹಂತ, ಮಿಸ್ಟಿಕಲ್ ಕಮ್ಯೂನಲ್ ಸ್ಟೇಜ್. ಇದು ಆಧ್ಯಾತ್ಮಿಕ ಬೆಳವಣಿಗೆಯ ಅತ್ಯುನ್ನತ ಹಂತ. ಈ ಹಂತವನ್ನು ತಲುಪಿದವರು ತರ್ಕಬದ್ಧರಾಗಿರುತ್ತಾರೆ, ವಿಜ್ಞಾನವನ್ನು ಗೌರವಿಸುತ್ತಾರೆ, ಆದರೆ ತರ್ಕವನ್ನೇ ಪೂಜಿಸುವುದಿಲ್ಲ.
ಅವರು ತಮ್ಮೊಳಗಿನ ಸಂದೇಹಗಳನ್ನೇ ಅನುಮಾನಿಸುವಷ್ಟು ಪ್ರಬುದ್ಧರಾಗಿರುತ್ತಾರೆ. ಕಣ್ಣಿಗೆ ಕಾಣದ ನಿಗೂಢತೆಗಳನ್ನು, ದೇವರ ರಹಸ್ಯಗಳನ್ನು ಅವರು ಪ್ರೀತಿಯಿಂದ ಸ್ವೀಕರಿಸುತ್ತಾರೆ ಮತ್ತು ಈ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಆಳವಾದ ಸಂಪರ್ಕವನ್ನು ಅನುಭವಿಸುತ್ತಾರೆ. ನಮ್ಮ ಬದುಕಿನಲ್ಲಿ ನಡೆಯುವ ಅನೇಕ ಅನಿರೀಕ್ಷಿತ ಒಳಿತುಗಳು, ಸಕಾರಾತ್ಮಕ ಘಟನೆಗಳು ಕೇವಲ ಕಾಕತಾಳೀಯವಲ್ಲ. ಅವುಗಳ ಹಿಂದೆ ಕಣ್ಣಿಗೆ ಕಾಣದ ಶಕ್ತಿಯೊಂದರ ಕೃಪೆ ಅಥವಾ ಗ್ರೇಸ್ ಇರುತ್ತದೆ. ಇದನ್ನು ನಾನು ಸೆರೆಂಡಿಪಿಟಿ ಅಥವಾ ಹುಡುಕದೇ ಸಿಕ್ಕ ಅಮೂಲ್ಯ ಉಡುಗೊರೆ ಎಂದು ಕರೆಯುತ್ತೇನೆ. ನಾವು ಲೆಕ್ಕಾಚಾರ ಹಾಕಲಾಗದ ಅದೆಷ್ಟೋ ಲಾಭಗಳು ನಮ್ಮ ಬದುಕಿನಲ್ಲಿ ಆಕಸ್ಮಿಕವಾಗಿ ನಡೆದುಬಿಡುತ್ತವೆ. ಇದು ದೇವರ ಬೆರಳಚ್ಚುಗಳಿದ್ದಂತೆ. ದೇವರು ನಮ್ಮೊಂದಿಗೆ ಹೇಗೆ ಮಾತನಾಡುತ್ತಾನೆ? ಈ ಕೃಪೆ ನಮ್ಮನ್ನು ಹೇಗೆ ತಲುಪುತ್ತದೆ? ಅದು ನಮ್ಮ ಪ್ರಜ್ಞೆಯ ಆಳದಲ್ಲಿ ಮೂಡುವ ಸಣ್ಣ ಒಳದನಿಯ ಸ್ಟಿಲ್ ಸ್ಮಾಲ್ ವಾಯ್ಸ್ ಮೂಲಕ ನಮ್ಮನ್ನು ಎಚ್ಚರಿಸುತ್ತಿರುತ್ತದೆ. ಅಥವಾ ಕಾರ್ಲ್ ಜುಂಗ್ ಅವರು ಹೇಳಿದಂತಹ ದೊಡ್ಡ ಕನಸುಗಳ ಬಿಗ್ ಡ್ರೀಮ್ಸ್ ಮೂಲಕ ನಮ್ಮ ಸುಪ್ತ ಪ್ರಜ್ಞೆಯು ನಮಗೆ ಮಾರ್ಗದರ್ಶನ ನೀಡುತ್ತಿರುತ್ತದೆ. ಈ ಒಳದನಿ ಯಾವಾಗಲೂ ನಮ್ಮನ್ನು ಸಕಾರಾತ್ಮಕತೆಯತ್ತ, ಒಳಿತಿನತ್ತ ಮಾತ್ರ ಕೊಂಡೊಯ್ಯುತ್ತದೆ, ವಿನಃ ಎಂದಿಗೂ ವಿನಾಶದತ್ತ ಅಲ್ಲ. ಈ ನಿಗೂಢತೆಯನ್ನು ಅರಿತು ನಮ್ಮ ಬದುಕನ್ನು ವಿಶ್ವಾಸದಿಂದ ಮುನ್ನಡೆಸುವುದೇ ನಿಜವಾದ ಆಧ್ಯಾತ್ಮಿಕತೆ. ಅಧ್ಯಾಯ 9. ಅಹಂಕಾರದ ವಿಸರ್ಜನೆ, ಪ್ರಾರ್ಥನೆ ಮತ್ತು ಆತ್ಮದ ಕತ್ತಲೆಯ ರಾತ್ರಿ. ನಾವು ದೇವರ ಕಡೆಗೆ ಅಥವಾ ಉನ್ನತ ಪ್ರಜ್ಞೆಯ ಕಡೆಗೆ ಚಲಿಸಬೇಕಾದರೆ ಎದುರಾಗುವ ಅತಿದೊಡ್ಡ ತಡೆಗೋಡೆ ಎಂದರೆ ನಮ್ಮ ಅಹಂಕಾರ, ಈಗೋ. ನಾವು ದೇವರಾಗಲು ಸಾಧ್ಯವಿಲ್ಲ, ಆದರೆ ನಮ್ಮೊಳಗಿನ ಅಹಂಕಾರವನ್ನು ಕೊಂದುಕೊಂಡಾಗ ಮಾತ್ರ ನಾವು ದೇವರ ಗುಣಗಳನ್ನು ಮೈಗೂಡಿಸಿಕೊಳ್ಳಲು ಸಾಧ್ಯ. ಕ್ರಿಶ್ಚಿಯನ್ ಧರ್ಮಶಾಸ್ತ್ರದಲ್ಲಿ ಇದಕ್ಕೊಂದು ಅತ್ಯುತ್ತಮವಾದ ಪದವಿದೆ, ಅದೇ ಕೆನೋಸಿಸ್. ಕೆನೋಸಿಸ್ ಎಂದರೆ ತನ್ನನ್ನು ತಾನು ಶೂನ್ಯಗೊಳಿಸಿಕೊಳ್ಳುವ, ತನ್ನೊಳಗಿನ ಅಹಂಕಾರವನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಕೊಳ್ಳುವ ಪ್ರಕ್ರಿಯೆ. ಬುದ್ಧ ಮತ್ತು ಕ್ರಿಸ್ತನಂತಹ ಮಹಾನ್ ಆಧ್ಯಾತ್ಮಿಕ ಗುರುಗಳ ಸಂದೇಶದ ಸಾರಾಂಶವೂ ಇದೇಯಾಗಿದೆ. ಈ ಪ್ರಕ್ರಿಯೆಯನ್ನು ವಿವರಿಸಲು ಖಾಲಿ ಪಾತ್ರೆಯ ಎಂಟಿ ವೆಸಲ್ ರೂಪಕವನ್ನು ಬಳಸಲಾಗುತ್ತದೆ. ನಮ್ಮ ಮನಸ್ಸು ಎಂಬ ಪಾತ್ರೆ ಅಹಂಕಾರದಿಂದ ತುಂಬಿದ್ದರೆ ಅಲ್ಲಿ ದೇವರಿಗೆ ಜಾಗವಿರುವುದಿಲ್ಲ. ಆ ಪಾತ್ರೆಯನ್ನು ಖಾಲಿ ಮಾಡಿದಾಗ ಮಾತ್ರ ಅದರಲ್ಲಿ ದೇವರ ಕೃಪೆಯನ್ನು ಮತ್ತು ಪವಿತ್ರಾತ್ಮವನ್ನು ತುಂಬಿಕೊಳ್ಳಲು ಸಾಧ್ಯ. ಬಹುತೇಕರು ಪ್ರಾರ್ಥನೆ, ಪ್ರೇಯರ್ ಎಂದರೆ ಕೇವಲ ದೇವರ ಬಳಿ ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವುದು, ಏನನ್ನಾದರೂ ಬೇಡುವುದು ಅಥವಾ ಸ್ತುತಿಸುವುದು ಎಂದುಕೊಂಡಿದ್ದಾರೆ. ಆದರೆ ಮ್ಯಾಥ್ಯೂ ಫಾಕ್ಸ್ ಅವರು ಹೇಳುವಂತೆ ಪ್ರಾರ್ಥನೆ ಎಂದರೆ ಕೇವಲ ಬೇಡುವಿಕೆಯಲ್ಲ, ಅದು ಬದುಕಿನ ನಿಗೂಢತೆಗಳಿಗೆ ಸ್ಪಂದಿಸುವ ಒಂದು ಆಳವಾದ ಪ್ರಕ್ರಿಯೆ, ಅ ರ್ಯಾಡಿಕಲ್ ರೆಸ್ಪಾನ್ಸ್ ಟು ದ ಮಿಸ್ಟರೀಸ್ ಆಫ್ ಲೈಫ್. ನಾವು ಬದುಕಿನ ರಹಸ್ಯಗಳ ಬಗ್ಗೆ, ನಮ್ಮ ಆಯ್ಕೆಗಳ ಬಗ್ಗೆ ಆಳವಾಗಿ ಯೋಚಿಸುವುದು ಸಹ ಒಂದು ರೀತಿಯ ಪ್ರಾರ್ಥನೆಯೇ. ಧ್ಯಾನವು ಮೆಡಿಟೇಷನ್, ಪ್ರಾರ್ಥನೆಯ ಒಂದು ರೂಪ. ಧ್ಯಾನದಲ್ಲಿ ನಾವು ನಮ್ಮನ್ನು ಸಂಪೂರ್ಣವಾಗಿ ನಿಶ್ಶಬ್ದಗೊಳಿಸಿಕೊಂಡು ದೇವರಿಗೆ ನಮ್ಮ ಮಾತುಗಳನ್ನು ಹೇಳುವ ಬದಲು ದೇವರಿಗಾಗಿ ಮತ್ತು ಆತನ ಒಳದನಿಗಾಗಿ ಆಲಿಸುತ್ತೇವೆ. ಲಿಸನಿಂಗ್ ಟು ಗಾಡ್. ಪ್ರಾಚೀನ ಕ್ರಿಶ್ಚಿಯನ್ ನಾಣ್ಣುಡಿಯೊಂದು ಹೇಳುವಂತೆ, ನಾವು ಎಷ್ಟು ಹೆಚ್ಚು ಪ್ರಾರ್ಥಿಸುತ್ತೇವೆಯೋ ಅಷ್ಟು ಹೆಚ್ಚು ನಮ್ಮ ನಂಬಿಕೆ ಗಟ್ಟಿಯಾಗುತ್ತದೆ. ಆದರೆ ಈ ಆಧ್ಯಾತ್ಮಿಕ ಪಯಣ ಯಾವಾಗಲೂ ಸುಗಮವಾಗಿರುವುದಿಲ್ಲ. ಅತ್ಯುನ್ನತ ಆಧ್ಯಾತ್ಮಿಕ ಸಾಧಕರಿಗೂ ಸಹ ಬದುಕಿನಲ್ಲಿ ಒಂದು ಅತ್ಯಂತ ಕಠಿಣವಾದ ಘಟ್ಟ ಎದುರಾಗುತ್ತದೆ. 16ನೇ ಶತಮಾನದ ಸಂತ ಜಾನ್ ಆಫ್ ದ ಕ್ರಾಸ್ ಅವರು ಇದನ್ನು ಆತ್ಮದ ಕತ್ತಲೆಯ ರಾತ್ರಿ, ದ ಡಾರ್ಕ್ ನೈಟ್ ಆಫ್ ದ ಸೋಲ್ ಎಂದು ಕರೆದರು. ಈ ಹಂತದಲ್ಲಿ ದೇವರು ನಮ್ಮಿಂದ ಸಂಪೂರ್ಣವಾಗಿ ದೂರ ಹೋದಂತೆ, ಅದೃಶ್ಯನಾದಂತೆ ಭಾಸವಾಗುತ್ತದೆ. ಆತನ ಅಸ್ತಿತ್ವದ ಯಾವುದೇ ಕುರುಹು ನಮಗೆ ಸಿಗುವುದಿಲ್ಲ, ಆತನ ಒಳದನಿಯೂ ಕೇಳಿಸುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಲು 2 ವರ್ಷದ ಮಗುವಿನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ತಾಯಿ ತನ್ನ ಕಣ್ಣ ಮುಂದಿರುವವರೆಗೂ ಆ ಮಗುವಿಗೆ ತಾಯಿಯ ಪ್ರೀತಿಯ ಬಗ್ಗೆ ಅತೀವ ನಂಬಿಕೆಯಿರುತ್ತದೆ. ಆದರೆ ತಾಯಿ ಕಣ್ಣಿಗೆ ಕಾಣದಂತೆ ಬೇರೆ ಕೋಣೆಗೆ ಹೋದ ತಕ್ಷಣ ಮಗು ಗಾಬರಿಯಾಗಿ ಅಳಲಾರಂಭಿಸುತ್ತದೆ. ತನ್ನ ತಾಯಿ ತನ್ನನ್ನು ಬಿಟ್ಟು ಹೋದಳು, ಆಕೆ ಇಲ್ಲವೇ ಇಲ್ಲ ಎಂದುಕೊಳ್ಳುತ್ತದೆ. ಆದರೆ ವಾಸ್ತವದಲ್ಲಿ ತಾಯಿ ಪಕ್ಕದ ಕೋಣೆಯಲ್ಲಿ ಆ ಮಗುವಿನ ಒಳಿತಿಗಾಗಿಯೇ ಕೆಲಸ ಮಾಡುತ್ತಿರುತ್ತಾಳೆ. ಆಕೆಯ ಪ್ರೀತಿ ಸ್ವಲ್ಪವೂ ಕಡಿಮೆಯಾಗಿರುವುದಿಲ್ಲ. ಹಾಗೆಯೇ ಈ ಕತ್ತಲೆಯ ರಾತ್ರಿಯು ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವ ಮತ್ತು ನಮ್ಮನ್ನು ಇನ್ನಷ್ಟು ಪ್ರಬುದ್ಧರನ್ನಾಗಿಸುವ ಹಂತವಷ್ಟೇ. ದೇವರು ನಮ್ಮ ಕಣ್ಣಿಗೆ ಕಾಣದಿದ್ದರೂ ಆತ ನಮ್ಮೊಂದಿಗೆಯೇ ಇರುತ್ತಾನೆ. ಅಷ್ಟಕ್ಕೂ ದೇವರು ಎಂದರೆ
ಕೇವಲ ಸ್ವರ್ಗದಲ್ಲಿ ಕುಳಿತು ಜಗತ್ತನ್ನು ನಿಯಂತ್ರಿಸುವ ಸ್ಥಿರವಾದ ಶಕ್ತಿಯಲ್ಲ. ಆಧುನಿಕ ಪ್ರಾಸೆಸ್ ಥಿಯಾಲಜಿ ಹೇಳುವಂತೆ ದೇವರು ಕೂಡ ನಮ್ಮಂತೆಯೇ ಸದಾ ಬದಲಾಗುತ್ತಿರುವ ಪ್ರಕ್ರಿಯೆಯಲ್ಲಿರುವ ಇನ್ ಪ್ರಾಸೆಸ್ ಒಂದು ಶಕ್ತಿ. ಆತ ನಮ್ಮೊಂದಿಗೇ ಜೀವಿಸುತ್ತಾನೆ, ನಮ್ಮೊಂದಿಗೇ ಬೆಳೆಯುತ್ತಾನೆ. ದೇವರು ಮನುಷ್ಯನಿಗೆ ಸ್ವತಂತ್ರ ಇಚ್ಛೆಯನ್ನು ಫ್ರೀ ವಿಲ್ ನೀಡುವ ಮೂಲಕ ತನ್ನ ಸರ್ವಶಕ್ತತೆಯನ್ನೇ ಆಮ್ನಿಪೊಟೆನ್ಸ್ ಮಿತಿಗೊಳಿಸಿಕೊಂಡಿದ್ದಾನೆ. ಹಾಗಾಗಿ ಈ ಜಗತ್ತಿನಲ್ಲಿ ನಡೆಯುವ ಎಲ್ಲ ನೋವು ನಲಿವುಗಳಲ್ಲಿ, ನಮ್ಮ ಕಷ್ಟಗಳಲ್ಲಿ ಆತ ಕೇವಲ ವೀಕ್ಷಕನಾಗಿರದೆ ಆತನೂ ನಮ್ಮೊಂದಿಗೆ ಭಾಗಿಯಾಗುತ್ತಾನೆ. ಆತನೂ ನೋವನ್ನು ಅನುಭವಿಸುತ್ತಾನೆ. ಈ ವಾಸ್ತವವನ್ನು ಅರಿತಾಗ ನಮ್ಮ ಬದುಕು ಮತ್ತು ಸಮಾಜ ಸದಾ ಬದಲಾಗುತ್ತಿರುವುದು, ಇನ್ ಅ ಸ್ಟೇಟ್ ಆಫ್ ಚೇಂಜ್, ಎಷ್ಟು ಸಹಜ ಮತ್ತು ಆರೋಗ್ಯಕರ ಎಂಬುದು ನಮಗೆ ಅರಿವಾಗುತ್ತದೆ. ಅಧ್ಯಾಯ 10. ದೇವರೊಂದಿಗೆ ಆತ್ಮೀಯ ಸಂಭಾಷಣೆ ಮತ್ತು ವಿದಾಯ. ದೇವರೇ, ನನ್ನ ಪ್ರೀತಿಯ ಒಡೆಯನೇ, ಈಗ ನಾನು ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬಹುದೇ? ನನ್ನ ಪಯಣದ ಕೊನೆಯ ಹಂತದಲ್ಲಿ ನಿಂತು ನಿನ್ನನ್ನು ಮಾತನಾಡಿಸುತ್ತಿದ್ದೇನೆ. ಒಮ್ಮೆ ಪತ್ರಕರ್ತನೊಬ್ಬ ನನ್ನನ್ನು ಕೇಳಿದ್ದ, ಸ್ಕಾಟ್, ನೀನು ನಿನ್ನ ಬಾಲ್ಯದಲ್ಲಿ ಬಹಳ ಒಂಟಿಯಾಗಿದ್ದೆ ಎನಿಸುತ್ತಿದೆ. ಆ ಒಂಟಿತನವನ್ನು ನೀಗಿಸಿಕೊಳ್ಳಲು ನೀನು ಕಂಡುಕೊಂಡ ಕಾಲ್ಪನಿಕ ಸ್ನೇಹಿತನೇ, ಇಮ್ಯಾಜಿನರಿ ಕಂಪ್ಯಾನಿಯನ್, ಈ ದೇವರು, ಹೌದಲ್ಲವೇ ಎಂದು. ಅದಕ್ಕೆ ನನ್ನ ಉತ್ತರ, ಹೌದು, ಖಂಡಿತ ಹೌದು. ಆದರೆ ನೀನು ಕೇವಲ ನನ್ನ ಕಲ್ಪನೆಗಷ್ಟೇ ಸೀಮಿತವಾದವನಲ್ಲ. ನನ್ನ ಕಲ್ಪನೆಗೂ ಮೀರಿದ, ನನ್ನ ಊಹೆಗೂ ನಿಲುಕದ ಅದ್ಭುತ ಶಕ್ತಿ ನೀನು. ನನಗೆ ನೆನಪಿದ್ದಾಗಿನಿಂದಲೂ, ನನ್ನ ಬಾಲ್ಯದಿಂದಲೂ ನೀನು ನನ್ನೊಂದಿಗಿದ್ದೀಯ. ನನ್ನ ಬದುಕಿನ ಅತ್ಯುತ್ತಮ ಕ್ಷಣಗಳಿರಲಿ ಅಥವಾ ಕಣ್ಣೀರು ಹಾಕಿದ ರಾತ್ರಿಗಳಿರಲಿ, ಈ ಕ್ಷಣದಲ್ಲಿ ದೇವರು ನನ್ನೊಂದಿಗಿರಲಿಲ್ಲ ಎಂದು ಹೇಳಲು ನನ್ನ ಬದುಕಿನಲ್ಲಿ ಒಂದೇ ಒಂದು ಕ್ಷಣವೂ ಇಲ್ಲ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿನ್ನ ಕೃಪೆಯ ಕೈವಾಡವಿದೆ. ದೇವರೇ, ನೀನು ಅದೆಷ್ಟು ಪ್ರೀತಿಯುಳ್ಳವನು. ನಮ್ಮೆಲ್ಲರ ಕಷ್ಟಗಳಲ್ಲಿ ನೀನೂ ಭಾಗಿಯಾಗುತ್ತೀಯ, ನಮ್ಮ ಪರವಾಗಿ ನೀನೂ ನೋವುಣ್ಣುತ್ತೀಯ ಎಂದು ನನಗೆ ಗೊತ್ತು. ಆದರೆ ಅದೇ ಸಮಯದಲ್ಲಿ ನಿನ್ನ ಅದ್ಭುತ ಹಾಸ್ಯ ಪ್ರಜ್ಞೆ, ಪ್ಲೇಫುಲ್ನೆಸ್, ನನ್ನನ್ನು ಬೆರಗುಗೊಳಿಸುತ್ತದೆ. ಬದುಕಿನ ಬಗ್ಗೆ, ನಿನ್ನ ಸೃಷ್ಟಿಯ ಬಗ್ಗೆ ನಾನೇನೋ ಒಂದು ಲೆಕ್ಕಾಚಾರ ಹಾಕಿಕೊಂಡಾಗ ಕ್ಷಣಾರ್ಧದಲ್ಲಿ ಆ ಲೆಕ್ಕಾಚಾರಗಳನ್ನೆಲ್ಲ ತಲೆಕೆಳಗು ಮಾಡಿ, ನನ್ನನ್ನು ಗೊಂದಲಕ್ಕೀಡು ಮಾಡಿ, ಆ ಮೂಲಕ ನನಗೆ ಹೊಸ ಪಾಠ ಕಲಿಸುವುದರಲ್ಲಿ ನಿನಗಿಲ್ಲಿಲ್ಲದ ಆನಂದ. ನೀನು ಎಂದಿಗೂ ನನ್ನ ಮೇಲೆ ದರ್ಪ ತೋರಿದವನಲ್ಲ. ನನ್ನನ್ನು ನಿನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳದೆ ನನಗೆ ಸಂಪೂರ್ಣ ಸ್ವತಂತ್ರ ಇಚ್ಛೆಯನ್ನು, ಫ್ರೀ ವಿಲ್ ನೀಡಿ, ನನ್ನ ವೈಯಕ್ತಿಕ ಗಡಿಯನ್ನು ಎಂದಿಗೂ ಮೀರದೆ ಅತ್ಯಂತ ಮೃದುವಾಗಿ ನನ್ನನ್ನು ಕಾಯುತ್ತಿದ್ದೀಯ. ಈಗ ನಾನು ವೃದ್ಧನಾಗುತ್ತಿದ್ದೇನೆ. ಬದುಕಿನ ಸಂಧ್ಯಾಕಾಲದಲ್ಲಿ ನಿಂತು ಹಿಂತಿರುಗಿ ನೋಡುತ್ತಿದ್ದೇನೆ. ಈ ಜಗತ್ತನ್ನು ನಾನು ಎಷ್ಟೇ ಪ್ರೀತಿಸಿದರೂ, ಇಲ್ಲಿನ ಬದುಕು ಎಷ್ಟೇ ಸುಂದರವಾಗಿದ್ದರೂ, ಎಲ್ಲೋ ಒಂದು ಕಡೆ ನಾನಿಲ್ಲಿಗೆ ಸೇರಿದವನಲ್ಲ. ನಾನೊಬ್ಬ ಅನ್ಯ, ಏಲಿಯನ್ ಎಂಬ ಭಾವನೆ ನನ್ನನ್ನು ಸದಾ ಕಾಡಿದೆ. ನನ್ನನ್ನು ಮನೆಗೆ ಕರೆದೊಯ್ಯಪ್ಪ ಎಂದು ನಾನು ನಿನ್ನ ಬಳಿ ಅದೆಷ್ಟೋ ಬಾರಿ ಕಣ್ಣೀರಿಟ್ಟಿದ್ದೇನೆ. ಈಗ ನಿನ್ನ ಬಳಿ ಬರುವ, ನನ್ನ ನಿಜವಾದ ಮನೆಗೆ ಮರಳುವ ಆ ಸಮಯ ಹತ್ತಿರವಾಗುತ್ತಿದೆ ಎಂಬ ನೆಮ್ಮದಿ ನನಗಿದೆ. ನೀನು ಈ ಜಗತ್ತನ್ನು ಒಂದು ಬೃಹತ್ ಜಿಗ್ಸಾ ಪಜಲ್ನಂತೆ ನಮ್ಮ ಮುಂದಿಟ್ಟಿದ್ದೀಯ. ಅದರ ಪೆಟ್ಟಿಗೆ ಎಲ್ಲೋ ಕಳೆದು ಹೋಗಿದೆ. ಅಂದರೆ ಒಟ್ಟಾರೆ ಚಿತ್ರ ಹೇಗಿದೆ ಎಂದು ನಮಗೆ ತಿಳಿದಿಲ್ಲ. ಆದರೆ ಒಳಗಿನ ಆಕರ್ಷಕ ಬಣ್ಣ ಬಣ್ಣದ ತುಣುಕುಗಳನ್ನು ಕಂಡು ನಾವು ಮಕ್ಕಳಂತೆ ಆಡಲು ಶುರು ಮಾಡುತ್ತೇವೆ. ಒಂದಕ್ಕೊಂದು ತುಣುಕನ್ನು ಜೋಡಿಸಲು ಪ್ರಯತ್ನಿಸುತ್ತೇವೆ. ಬದುಕಿನ ಕೊನೆಗೆ ಬಂದಾಗ ನಮಗೆ ಅರಿವಾಗುತ್ತದೆ, ಈ ಇಡೀ ಪಜಲನ್ನು ಜೋಡಿಸಲು ನಮ್ಮ ಒಂದು ಜೀವಿತಾವಧಿ ಖಂಡಿತ ಸಾಲದು ಎಂದು. ಕೆಲವೊಮ್ಮೆ ಇದು ಹತಾಶೆ ಮೂಡಿಸಬಹುದೇ. ಆದರೂ ನಾವು ಅಷ್ಟೊಂದು ಶ್ರಮಪಟ್ಟು ಜೋಡಿಸಿದ ಆ ಕೆಲವು ತುಣುಕುಗಳು ಒಟ್ಟಾಗಿ ಸೇರಿ ಬದುಕಿನ ಅದೆಷ್ಟು ಸುಂದರ ಚಿತ್ರವನ್ನು ನಮಗೆ ತೋರಿಸಿಕೊಡುತ್ತವೆ. ಆ ಚಿಕ್ಕ ಚಿತ್ರದಲ್ಲಿಯೇ